ಸ್ತೋತ್ರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೋದ ವಾರದಲ್ಲಿ ಕರ್ತನು ಬೇರೆ ಸಭೆ ಕರ್ಕೊಂಡೋಗಿ ಶಕ್ತವಾದ ಪ್ರವಾದಿಯಾಗಿ ದೇವರು ಉಪಯೋಗಿಸಿಕೊಂಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಸಂಗಕ್ಕೆ ಅಂತೇಳಿ ವಾಕ್ಯ ತೆಗೆದೆ, ಅಲ್ಲಿ ವಾಕ್ಯ ಓದಿದ್ದು ಬೇರೆ 5 ನಿಮಿಷ ಅಷ್ಟೇ ವಾಕ್ಯದ ಬಗ್ಗೆ ಮಾತಾಡಿದ್ದು. ಮಿಕ್ಕಿದೆಲ್ಲ ಭಯಂಕರವಾಗಿ ಪ್ರವಾದನೆಯಲ್ಲಿ ದೇವರು ನಡೆಸ್ಕೊಟ್ರು. ಅಲ್ಲಿ ಅನೇಕರನ್ನ ಬಿಡಿಸಿದ್ರು, ಅಲ್ಲಿ ಅನೇಕರನ್ನ ಮುಟ್ಟಿದ್ರು. ಅಲ್ಲಿ ಹಲ್ಲೆಲೂಯಾ. ಕಳೆದ ವಾರ ದೇವರಲ್ಲಿ ಕರ್ಕೊಂಡು ನಿಲ್ಲಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತೆ ಈ ವಾರ ಇಲ್ಲಿ ಮತ್ತೆ ನಮ್ಮ ಸಭೆಯಲ್ಲಿ ದೇವರು ಜೀವಂತವಾಗಿಟ್ಟು ನಿಲ್ಲಿಸೋದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಮನುಷ್ಯರು ಬದಲಾದರೂ ದೇವರು ಬದಲಾಗಲ್ಲ. ಮನುಷ್ಯನ ಮಾತು ಬದಲಾದರೂ ದೇವರ ಮಾತು ನಿನ್ನಲ್ಲಿ ಬದಲಾಗಲ್ಲ. ಮನುಷ್ಯನ ಪ್ಲಾನ್ ಬದಲಾದರೂ ದೇವರು ನಿನ್ನ ಮೇಲೆ ಇಟ್ಟಿರೋ ಪ್ಲಾನ್ ಬದಲಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನ ಶಕ್ತಿ ಕಡಿಮೆ ಆದರೂ ದೇವರ ಶಕ್ತಿ ನಿನಗಾಗಿ ಹೆಚ್ಚಾಗ್ತಾ ಹೋಗ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು. ಅವನು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ನಮ್ಮ ನಡುವೆ ಇದ್ದಾನೆ. ಅವನು ತಕ್ಕ ಸಮಯದಲ್ಲಿ ಕಾರ್ಯ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಾವು ನಂಬಿರೋ ದೇವರು ಯಾವತ್ತಿಗೂ ನಮ್ಮನ್ನು ಕೈ ಬಿಡಲ್ಲ. ಅವನು ಕರ ಹಿಡಿದು ನಡೆಸ್ತಾನೆ. ಒಳ್ಳೆ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಕರ್ತನ ಸಮ್ಮುಖದಲ್ಲಿ ಕರ್ತನೊಟ್ಟಿಗೆ ನಾನು ಕೇಳುವಾಗ ಕರ್ತನು ಕೊಟ್ಟು ಕಳಿಸಿರುವ ಕೆಲವು ಆಲೋಚನೆಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಅನಿಸ್ತೀನಿ. ಹಲ್ಲೆಲೂಯಾ. ದೇವರು ನಮ್ಮ ಸಭೆಯಲ್ಲಿ ನೀವು ತಿಳ್ಕೊಬೋದು ಏನು ಪ್ರವಾದನೆ ಇಲ್ಲ ಅಂತ. ಬಟ್ ದೇವರ ಆತ್ಮನ ಕೃಪೆಯಿಂದ, ದೇವರ ಕೃಪೆಯಿಂದ ವಾಕ್ಯದಲ್ಲಿ ಪ್ರವಾದನೆ ಬರ್ತದೆ. ಹಲ್ಲೆಲೂಯಾ. ಕಳೆದ ವಾರಗಳಲ್ಲೆಲ್ಲ ದೇವರ ಪ್ರವಾದನೆಗಳಲ್ಲೇ ಮಾತಾಡಿದ್ರು. ಅದು ಅರ್ಥ ಆಗಿರೋರಿಗೆ ಮಾತ್ರ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ನಾನು. ದೇವರು ಎಚ್ಚರಿಸುವಾಗ ನಾವು ಎಚ್ಚೆತ್ಕೊಳ್ಬೇಕು. ದೇವರು ಗದರುವಾಗ ಗದರುವಿಕೆಗೆ ನಾವು ಶರಣಾಗಬೇಕು. ಹಲ್ಲೆಲೂಯಾ. ದೇವರು ಎಚ್ಚರಿಸುವಾಗ, ಗದರಿಸುವಾಗ, ತಿದ್ದುವಾಗ ನಾವು ತಿದ್ದುಕೊಳ್ಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ. ಹಲ್ಲೆಲೂಯಾ. ದೇವರು ಮಾತಾಡುವಾಗ ದೇವ್ರ ಮಾತಿಗೆ ನಾವು ವಿಧೇಯರಾಗಿಲ್ಲ ಅಂದ್ರೆ ಕೊನೆಗೆ ನಮ್ಮ ಪಾಡು ನಾಯಿ ಪಾಡಿನೇ. ಹಲ್ಲೆಲೂಯಾ. ದೇವ್ರು ಎಚ್ಚರಿಸ್ತಾ ಇದ್ದಾರಾ? ದೇವ್ರು ಮಾತಾಡ್ತಾ ಇದ್ದಾರಾ? ದೇವರು ಎಚ್ಚರಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದು ನನಗೇನೆ ಅನ್ನಿಸುವಾಗ, ನಾನು ಆ ದೇವರ ಮಾತಿಗೆ ವಿಧೇಯರಾಗುವಾಗ ಆ ಮಾತಲ್ಲಿ ಕೆಲವು ಶಕ್ತಿಗಳಿರ್ತದೆ. ಆ ಶಕ್ತಿಗಳು ನಮ್ಮ ಮೇಲೆ ಸ್ಪ್ರೆಡ್ ಆಗ್ತದೆ. ಆ ಶಕ್ತಿ ನಮ್ಮ ಮೇಲೆ ಸ್ಪ್ರೆಡ್ ಆಗುವಾಗ ಆ ಶಕ್ತಿಯಲ್ಲಿರುವಂತ ಆ ಮಾತಲ್ಲಿರುವಂತಹ ಶಕ್ತಿ ನಮ್ಮನ್ನು ಬಿಡಿಸಿರ್ತದೆ, ನಮ್ಮನ್ನು ಅನುಗ್ರಹಿಸಿರ್ತದೆ, ನಮ್ಮನ್ನು ಮಾನಿಸಿರ್ತದೆ. ಅದಕ್ಕಾಗಿ ನಾವು ಶರಣರಾಗಬೇಕು. ಹಲ್ಲೆಲೂಯಾ. ಸ್ತೋತ್ರ. ಅದೇ ನಮ್ಮ ದೇವರು ಇವತ್ತಿಗೂ ಕೂಡ ಜೀವಂತವಾಗಿದ್ದಾನೆ. ನಿನ್ನೆ ಜೀವಂತವಾಗಿ ನಿನ್ನೆ ಇದ್ದ ಹಾಗೆ, ಇವತ್ತು ಇದ್ದ ಹಾಗೆ, ನಾಳೆ ಇರುವ ಹಾಗೆ, ನಿತ್ಯ ನಿರಂತರವೂ ಹಾಗೆ ಇರುವಂತ ದೈವ ಇವತ್ತು ನಮ್ಮ ನಡುವೆ ಇದ್ದಾನೆ. ಪ್ರಾರ್ಥನೆಯೊಂದಿಗೆ ನೀವು ಕೂತ್ಕೊಳ್ಳುವಾಗ, ಆತನನ್ನು ಎದುರು ನೋಡ್ಕೊಂಡು ಕೂತ್ಕೊಳ್ಳುವಾಗ ಆತ ನಿಮಗಾಗಿ ಪ್ರಕಟ ಆಗ್ತಾನೆ. ಪ್ರಾರಂಭದಲ್ಲಿ ದೇವರು ಕೆಲವು ಮನೆಗಳನ್ನ ತೋರಿಸಿ, ಆ ಮನೆಯ ಆ ಕಡೆ ತುದಿಲಿ ಈ ಕಡೆ ತುದಿಲಿ 2 ಸರ್ಪ ತಲೆ ಎತ್ತಿ ನಿಂತು ಆಟ ಆಡ್ತಾ ಇರುವಂತ ಕೆಲವು ಕಾರ್ಯಗಳನ್ನ ಪರಿಶುದ್ಧಾತ್ಮನು ತಿಳಿಯಪಡಿಸ್ತಾ ಇದ್ದಾನೆ. ಆಮೇನ್ ಬರಲ್ಲ. ಆಮನ್ ಹೇಳೋದ್ರಲ್ಲೂ ಕೂಡ ನಾವು ಸೋಂಬೇರಿಯಾಗ್ಬಿಟ್ಟಿದ್ದೀವಿ. ಕರ್ತನ ಆತ್ಮನ ಆಲೋಚನೆ ಕೊಡುವಾಗ ಆಲೋಚನೆ ಕೈಯಲ್ಲಿ ಬಿಗಿಯಾಗಿಡ್ಕೊಂಡು ಜಯ ಹೊಂದಬೇಕು ನಾವು. ಹಲ್ಲೆಲೂಯಾ. ಕೆಲವು ಮನೆಗಳನ್ನ ದೇವ್ರು ತೋರಿಸ್ತಾ ಇದ್ದಾರೆ. ಆ ಮನೆಯ ಆ ಕಡೆ ತುದಿಯಲ್ಲಿಯೂ ಈ ಕಡೆ ತುದಿಯಲ್ಲೂ 2 ಭಾಗದಲ್ಲಿ ಕಪ್ಪಾಗಿರುವಂತ ಸರ್ಪ ಸಡೆ ಎತ್ತಿ ನಿಂತಿರುವಂಥದ್ದು, ಆ ಮನೆಗಳನ್ನ ಆಳ್ವಿಕೆ ಮಾಡ್ತಾ ಇರುವಂಥದ್ದು ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತು ಆ ಶಕ್ತಿಗಳು ಉದುರಿ ಹೋಗ್ಬೇಕು. ಮನೆಗಳಲ್ಲಿ ಮನೆ ಮೇಲಿದ್ದುಕೊಂಡು ಸಮಾಧಾನ ಕೆಡಿಸಿ, ಶಾಂತಿ ಕೆಡಿಸಿ, ನೆಮ್ಮದಿ ಕೆಡಿಸಿ, ಐಕ್ಯತೆ ಕೆಡಿಸಿ, ಸಮೃದ್ಧಿ ಕೆಡಿಸಿ, ಅಭಿವೃದ್ಧಿ ಕೆಡಿಸಿ, ಆಶೀರ್ವಾದಗಳನ್ನು ಕೆಡಿಸಿ, ಜಗಳಗಳ ತಂದಾಕಿ ಅಸಮಾಧಾನಗಳನ್ನು ಉಂಟು ಮಾಡಿ ಕ್ರಿಯೆ ಮಾಡ್ತಾ ಇರುವಂತ ಆ ಶಕ್ತಿಗಳು ಯೇಸುವಿನ ನಾಮದಲ್ಲಿ
ದೇವರ ಶಕ್ತಿಯ ಮುಂದೆಗಡೆ ಅದು ಅಡಗಲಿ. ಆ ಮನೆಗಳನ್ನ ಬಿಟ್ಟು ಯೂಟರ್ನ್ ಆಗಲಿ. ಯೇಸುವಿನ ನಾಮದಲ್ಲಿ ಆ ಮನೆಗಳನ್ನು ಬಿಟ್ಟು ಆ ದುರಾತ್ಮ ಓಡಲಿ. ಆ ಮನೆಗಳ ಮೇಲೆ ದೇವರ ಶಕ್ತಿ ಇಳಿಯಲಿ. ಆ ಮನೆಗಳ ಮೇಲೆ ದೇವರ ಕೃಪೆ, ದೇವರ ಕರ ಇಳಿತಾ ಇದೆ. ಒಂದ್ಗೋ ಶಕ್ತಿ ಒಂದಿಗೆ, ಬಲದೊಂದಿಗೆ. ಆತ್ಮ ಬಿಟ್ಟೋಡ್ಲಿ. ಆ ಕಟ್ಟು ಹೊಡೀಲಿ, ಆ ಬಂಧನ ಅಳಿಲಿ. ಜೀಸಸ್. ಆ ಸ್ಪಿರಿಟ್ಗಳ ಹೋರಾಟ ಇವತ್ತೇ ಅಂತ್ಯವಾಗಲಿ. ದೇವರ ಮಕ್ಕಳ ಮನೆಗಳ ಮೇಲೆ ಇರಬೇಕಾಗಿರೋದು ಆ ಸ್ಪಿರಿಟ್ಗಳಲ್ಲ. ದೇವರ ಮಕ್ಕಳ ಮನೆಗಳ ಮೇಲೆ ಇರಬೇಕಾಗಿರೋದು ದೇವರ ಜಯದ ಧ್ವಜ, ಕ್ರಿಸ್ತನ ಧ್ವಜ, ಯೇಸುವಿನ ರಕ್ತದ ಧ್ವಜ, ಯೇಸುವಿನ ವಾಕ್ಯದ ಧ್ವಜ. ಯೇಸುವಿನ ನಾಮದಲ್ಲಿ ಮನೆಗಳ ಮೇಲೆ ಹರಡಲಿ. ಯೇಸುವಿನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸ್ತಾ ನಾನು. ಹಾಗೆ ಮಾಡಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕೆಲ ಜನರಿಗೆ ಡೌಟ್, ಏನೇನೋ ಹೇಳ್ತಾರೆ ಪಾಸ್ಟರ್ ಅಂತ. 6 ವರ್ಷದ ಹಿಂದಗಡೆ ಒಂದು ಮನೆಗೆ ನಮ್ಮನ್ನು ಆಹ್ವಾನ ಮಾಡಿದ್ರು. ಆ ಮನೆಗೆ ಹೋಗಿ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡಿದ್ದ ತಕ್ಷಣ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ಈ ಮನೆಯಲ್ಲಿ ಈ ಕಡೆ ಇರುವಂತ ರೂಮ್ನಲ್ಲಿ, ಆ ರೂಮಿನ ಮೇಲೆ ಆ ಕಬೋರ್ಡ್ ಆ ಕಡೆ ಮೂಲೆಯಲ್ಲಿ ಮಾಟ ಮಂತ್ರಗಳ ಶಕ್ತಿ ಇದೆ, ಹೋಗಿ ನೋಡಕ್ಕೆ ಹೇಳು ಅಂದ್ರು. ಹಲ್ಲೆಲೂಯಾ. ಆಮೇಲೆ ಕೆಲವೊಂದು ಸ್ಟೂಲ್, ಅವ್ರ ಮನೇಲಿ ಯಾವ ಸ್ಟೂಲು ಏನ್ ಐಟಮ್ಸ್, ಆ ರೂಮ್, ನಾವು ರೂಮ್ ಒಳಗಡೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡಿದ್ದೀನಿ. ಆ ರೂಮ್ ಪಿಕ್ಚರ್ ದೇವ್ರು ತೋರಿಸ್ತಾ ಇದ್ದಾರೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ರೂಮ್ನಲ್ಲಿ ಇಂಥ ಸ್ಟೂಲ್ ಇದೆಯಾ? ಇದೆ. ಇಂಥ ಸ್ಟೂಲ್ ಪಕ್ಕದಲ್ಲೇ ಕಬೋರ್ಡ್ ಇದೆಯಾ? ಇದೆ. ಆ ಸ್ಟೂಲ್ ಮೇಲೆ ಹತ್ತಿರಿ, ಆ ಕಡೆ ಕಬೋರ್ಡ್ ಹತ್ರ ಕೈ ಹಾಕ್ರಿ, ನಿಮ್ಗೆ ಮಾಟ ಮಂತ್ರಗಳ ಕೆಲವೊಂದು ಏನೊಂದು ಕಾರ್ಯಗಳು ಸಿಗುತ್ತೆ, ತಗೊಂಡ್ ಬನ್ನಿ ಅಂತ ಹೇಳಿದೆ. ದೇವರಾತ್ಮ ಹೇಳ್ತಾ ಇದಾರೆ, ತಗೊಂಡ್ ಬನ್ನಿ ಅಂದೆ. ಅವ್ರು ಸ್ಟೂಲ್ ಹಾಕೊಂಡ್ರು. ನಮ್ಮ ರೂಮಲ್ಲಿರೋ ಸ್ಟೂಲ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರು. ದೇವರು ನಿಮ್ಮನೆ ಆ ರೂಮ್ ಪ್ರತಿಯೊಂದು ಪಿಂಟ್ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಆ ರೂಮ್ ಒಳಗಡೆ ಏನಿದೆ ಏನಿಲ್ಲ ಅಂತ ಹೇಳಿ ಅಂದೆ. ಅವ್ರಿಗೆ ಆಶ್ಚರ್ಯ ಆಯ್ತು. ಸ್ಟೂಲ್ ಅವ್ರನ್ನ ಕೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯ್ತು. ನಂತರವಾಗಿ ರೂಮ್ಗೆ ಹೋದ್ರು. ಅವರಿದ್ದ ಸ್ಟೂಲ್ ಹಾಕೊಂಡ್ರು. ಆ ಸ್ಟೂಲ್ ಮೇಲೆ ಹತ್ತಿದ್ರು. ಆ ಸ್ಟೂಲ್ ಆ ಕಡೆ ಕೈ ಹಾಕ್ತಾರೆ. ಕರೆಕ್ಟಾಗಿ ಇಷ್ಟು ಐಟಮ್ಸ್ ಕೆಳಗಡೆ ತಗೊಂಡು ಬಂದ್ರೆ ಎಲ್ಲ ಮಾಟ ಮಂತ್ರ. ಆಮೇನ್ ಬರಲ್ಲ, ಇದೇ ಬೇರೆ ಭಾಷೆ ಹೇಳ್ಬಿಟ್ಟಿದ್ರೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲಾಸ್ಟ್ ತಗೊಂಡು ಬಂದ್ರು, ಬಿಚ್ತಾರೆ. ಇಷ್ಟಿದೆ ಮಾಟ ಮಂತ್ರ. ಅವರಿಗೆ ಸಾಕು. ಹೆಂಗ್ ಗೊತ್ತಾಯ್ತು? ದೇವ್ರು ತಿಳಿಸ್ಕೊಟ್ರು. ಹಲ್ಲೆಲೂಯಾ. ಲಾಸ್ಟ್ಗೆ ತೆಗೆದುಕೊಂಡೋಗಿ ಸುಟ್ಟಿ ಗಿಟ್ಟಿ ಏನ ಮಾಡಿ ಬಿಸಾಕಿದ್ರು. ಆ ಕಟ್ಟಗಳು ಹೊಡೆದು ನಾ ಪ್ರಾರ್ಥನೆ ಮಾಡಿ ಹಾಗೆ ಹಲ್ಲೆಲೂಯಾ. ಆ ಸಂಡೆ ಕೂತ್ಕೊಂಬೇಡ್ರಿ. ದೇವರ ಆತ್ಮ ತೋರಿಸಿದ ಯಾವತ್ತು ವ್ಯರ್ಥ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವ್ರ ಕೆಲವು ಕಾರ್ಯಗಳು ಮಾಡ್ಲಿ. ನೀ ಪ್ರಾರ್ಥನೆ ಒಂದು ಕೂತ್ಕೊಂಡ್ರೆ, ನೀನೇನೋ ಚಿಂತೆ ಒಂದಿಗೆ, ಏನೋ ಬಾರದೊಂದಿಗೆ ನೀನ್ ಚಿಂತೆ ಮಾಡಿದ್ರು ಅದೇನ್ ನಡಿಬೇಕು ಅದು ನಡೆಯುತ್ತೆ. ನೀನ್ ಚಿಂತೆ ಮಾಡಲಿಲ್ಲ ಅಂದ್ರೆ ಅದೇನ್ ನಡಿಬೇಕು ಅದು ನಡೆಯುತ್ತೆ. ಇಲ್ಲ ನೀನ್ ಚಿಂತೆ ಮಾಡಿ ಏನಾದ್ರು, ನೀನ್ ಚಿಂತೆ ಮಾಡಿಲ್ಲ ಅಂದ್ರೆ ಏನಾದ್ರು ಇಲ್ಲ. ಏನ್ ನಡಿಬೇಕು ಅದು ನಡಿಲೇಬೇಕು. ಅದರ ಜಯ ಮಾತ್ರ ದೇವರ ಮಕ್ಕಳಿಗೆ ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಪರಿಶುದ್ಧಾತ್ಮನು ಕೆಲವು ಪ್ರಾರ್ಥನೆ ಮಾಡ್ತಾ ಇರುವಂತ ವ್ಯಕ್ತಿಗಳ ಕುರಿತು ದೇವರು ಮಾತಾಡ್ತಾ ಇದ್ದಾರೆ.
ಈ ಆಲೋಚನೆ ಯಾರಿಗೆ ಅಂತ ನೀನು ಆಲೋಚನೆ ಮಾಡಬಹುದು. ಈ ಆಲೋಚನೆ ಹೇಳಿದ್ಮೇಲೆ ನಿನಗೆ ಗೊತ್ತಾಗುತ್ತೆ ಆ ಆಲೋಚನೆ ನಂದೇ, ಅದು ನನಗೇನೆ ಅಂತ. ಕೆಲ ಜನರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದ್ರೆ, ಒಂದು ಚೇರ್, ಈ ತರದೊಂದು ಚೇರ್ ಹಾಕೊಳ್ತೀರಿ, ಚೇರ್ ಮೇಲೆ ಕುತ್ಕೊಳ್ಳಲ್ಲ, ಕೆಳಗಡೆನೆ ಮೊಣಕಾಲು ಹಾಕ್ಬಿಟ್ಟು ಆ ಚೇರ್ನ ಹಿಂಗಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇರೋರು ಇಲ್ಲಿ ಯಾರಾದ್ರೂ ಇದ್ರೆ ದೇವರ ಆತ್ಮ ಹೇಳ್ತಾ ಇದಾರೆ, ಅಂಥವರ ಪ್ರಾರ್ಥನೆ ನಾನು ಇವತ್ತು ಫಲಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೇಳಿದ ಆಲೋಚನೆ? ಸಾಧಾರಣವಾಗಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡೋದು ಬೇರೆ, ಮಾಮೂಲಿ ಚಕಂಬೆಳ ಹಾಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಬೇರೆ. ಈ ತರ ಚೇರ್ ಹಾಕ್ಬಿಟ್ಟು ಚೇರ್ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡೋ ಯಾರು ಇದ್ರ ಇಲ್ಲಿ? ಯಾರು ಇಲ್ಲ, ಯಾರು ಇಲ್ಲ. ಮನೇಲಿ ಮಾಮೂಲಿ ಚೇರ್ ಹಾಕೊಂಡು ಚೇರ್ ಮೇಲೆ ಏಸಪ್ಪ ಇದ್ದಾರೆ ಫೀಲಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರು ಯಾರಾದ್ರೂ ಇದ್ರೆ ಇಲ್ಲಿ ಯಾರು ಇಲ್ಲ ಅಂದ್ರೆ ಅದು ನಾನೇ. ಹಲ್ಲೆಲೂಯಾ. ಚಪ್ಪಾಳೆ ಬರಲ್ಲ. ಯೇಸುವಿನ ನಾಮದಲ್ಲಿ ದೇವರ ಕಾರ್ಯ ಮಾಡಲು. ನಮ್ಮ ಮನೇಲಿ ಒಂದು ವೈಟ್ ಕಲರ್ ಚೇರ್ ಇದೆ. ನಾನು ಆ ಚೇರ್ನ ಯಾವಾಗೂ ಆ ಚೇರ್ನ ಇಟ್ಬಿಟ್ಟು ಆ ಚೇರ್ ಮೇಲೆ ನಾನು ಎರಡು ಕೈಗಳು ಇಟ್ಕೊಂಡು ಏಸಪ್ಪ ತೊಡೆ ಅಂದ್ಬಿಟ್ಟು ಆ ತೊಡೆ ಮೇಲೆ ಆ ಚೇರ್ ಮೇಲೆ ನಿಂಗೆ ತಲೆ ಹಾಕೊಂಡು ನಾನು ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಈ ಚೇರ್ನ ಯಾವಾಗ್ಲೂ ನಾವು ರೂಮ್ ಒಳಗಡೆ ಇಟ್ಟಿರ್ತೀವಿ, ಹಾಲಲ್ಲೂ ಇಟ್ಟಿರ್ತೀವಿ. ಈ ಚೇರ್ ಸ್ಟೋರಿ ಹೇಳ್ತೀನಿ ಕೇಳ್ರಿ, ಆಮೇಲೆ ನಿಮ್ಗೆ ಸಂತೋಷ ಆದ್ರೆ ಚಪ್ಪಾಳೆ ಹೊಡಿರಿ, ಇಲ್ಲಾಂದ್ರೆ ಹಂಗೆ ಕೂತ್ಕೊಳ್ರಿ. ನನಗೇನು, ಈ 6.5 ಲಕ್ಷ ಡೂಪ್ಲೆಸ್ ಮನೆಯಲ್ಲಿ ಲೀಸ್ಗಿದ್ವಿ. ಆ ಟೈಮ್ನಲ್ಲಿ ಆರ್ವಳ್ಳಿನ ಸ್ವಲ್ಪ ಮುಂದಗಡೆ ಒಂದು ಮನೆಗೆ ಪ್ರೇಯರ್ಗೆ ಹೋಗ್ಬೇಕಾಗಿತ್ತು. ಆ ಮನೆಯಲ್ಲಿ ಒಂದು ಅಮ್ಮನಿಗೆ ತುಂಬಾ ಸಮಸ್ಯೆ. ಆ ಅಮ್ಮನ ಒಳಗಡೆ ದೆವ್ವಗಳಿದೆ. ಯಾವ್ದಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಏನೇನೋ ಮಾಡಿದರೆ, ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಆ ಒಳಗಡೆ ಇರುವಂತ ದೆವ್ವಗಳು ಈಚೆನೂ ಬಂದಿಲ್ಲ, ಆ ದೆವ್ವಗಳು ಮಾತಾಡೂ ಇಲ್ಲ. ಅದು ಏನ್ ಮಾಡ್ತಾ ಇದೆ ಅಂದ್ರೆ, ತುಂಬಾ ವಂಚನೆ ಮಾಡಿ ಅವ್ರನ್ನ ತುಂಬಾ ಕಟ್ಟುಗಳಲ್ಲಿ, ಬಂಧನಗಳಲ್ಲಿ, ರೋಗಗಳಲ್ಲಿ ಸಿಲುಕಿಸಿ ಅವ್ರ ಜೀವಿತವನ್ನ ಇಸುಗಿ ಬಿಡ್ತಾ ಇದೆ. ಯಾರೋ ಹೆಂಗೋ ಏನೋ ಫೋನ್ ನಂಬರ್ ಕೊಟ್ಟು ಈ ರೀತಿ ಅಂತ ದೇವ್ರ ಬಗ್ಗೆ ಎಲ್ಲ ಹೇಳಿ ಪರಿಚಯ ಮಾಡಿ, ನಂತರವಾಗಿ ಅವ್ರು ಫೋನ್ ಮಾಡಿ ಇಂಥ ದಿನ ನೀವು ನಮ್ಮ ಮನೆಗೆ ಬರಬೇಕು ಅಂತ ಕರೆದ್ರು. ಇವಾಗ ಅಂಥ ದಿನ ನಾವು ಹೋಗ್ಬೇಕು, ಅಂಥ ದಿನ ನಾವು ಹೋಗ್ಬೇಕು. ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಆ ಅಮ್ಮನ ಮೇಲೆ ಇರೋ ದೇವುಗಳು, ಆ ಅಮ್ಮನ ಮನೇಲಿರೋ ದೇವುಗಳೆಲ್ಲ ಬಂದು ಇಲ್ಲಿ ನಮಗೆ ಫೈಟ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಸಡನ್ ಆಗಿ ಯಾವತ್ತು ಇಲ್ದಿರೋದು ಅವತ್ತು ಇದಕ್ಕಿದ್ದಂಗೆ ಕುಕ್ಕರ್ ಢಮ್ ಅಂದ್ಬಿಡ್ತು. ಹಲ್ಲೆಲೂಯಾ. ಆಮೇಲೆ ಇದಕ್ಕಿದ್ದಂಗೆ ಸಿಂಕದ ಪೈಪ್ ಕಳಿಸಿ ಕೆಳಗಡೆ ಬಿದ್ದೋಯ್ತು. ಸಿಂಕ್ ಒಳಗಡೆ ಇರೋ ನೀರೆಲ್ಲ ಹಾಲಲ್ಲಿ ತುಂಬ್ಕೊಂಡ್ಬಿಡ್ತು. ಇದು ಅಲ್ಲಿ ದೆವ್ವ ಬಂದಿದೆ. ಎಲ್ಲಿ? ಅವತ್ತು ನಾವು ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿ ತಡೆ ಮಾಡ್ಬಿಡೋಣ, ಹಂಗೂ ನಾವು ಹೇಳ್ಬಿಡೋಣ, ಟೈಮ್ ಆಗ್ಬಿಟ್ಟಿದೆ, ಬರೋದು ಬೇಡ, ನೆಕ್ಸ್ಟ್ ನೋಡೋಣ ಅಂತ ಹೇಳೋಣ ಅಂತ ಒಂದು ಆಲೋಚನೆ ಬಂದ್ಬಿಡ್ತು. ಆದ್ರೂ ಕೂಡ ನಾನು ಹೇಳ್ದೆ, ಇಲ್ಲ, ದುರಾತ್ಮಗಳ ಕ್ರಿಯೆ ಮಾಡ್ತಾ ಇದೆ, ದೇವ್ರು ನಮ್ಮನ್ನ ಅಲ್ಲಿ ಕರ್ಕೊಂಡೋಗೋ ಉದ್ದೇಶ ಇದೆ, ನಾವು ಹೋಗ್ಲೇಬೇಕಂತೇಳಿ ಪಾಸ್ಟರ್ ಅಮ್ಮನಿಗೆ ಹೇಳಿದೆ. ಎಲ್ಲ ಆಯ್ತು, ಸ್ವಲ್ಪ ಲೇಟು ಆಗೋಯ್ತು, ಕ್ಲೀನ್ ಗೀನು ಎಲ್ಲ ಮಾಡಿದಾಯ್ತು, ಮತ್ತೆ ಎಲ್ಲ ಪೈಪ್ ರೆಡಿ ಮಾಡಿದಾಯ್ತು, ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡಿ ನಾ ಮನೆಗೆ ಹೋದ್ವಿ. ನಗ್ನಾಗ್ತಾ ಎಲ್ಲ ಮಾತಾಡಿದ್ರು, ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಸರಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರುವಾಗ್ಲೇನೆ ಆ ಮನೆ ಒಳಗಡೆ ನನ್ನ ಏಸಯ್ಯನ ಶಕ್ತಿ ಇಳಿದು ಬಂತು. ಆ ಮನೆ ಒಳಗಡೆ ಅಸಾಧಾರಣವಾದ ನನ್ನ ದೇವರ ಮಹಿಮೆ ಆ ಮನೆ ಒಳಗಡೆ, ಊರಿನ ಒಳಗಡೆ, ಆ ಗ್ರಾಮದ ಒಳಗಡೆ ಅವತ್ತು ಇಳಿದು ಬಂತು. ನನ್ನ ದೇವರ ಶಕ್ತಿ ಆ ಮನೆ ಒಳಗಡೆ ಇಳಿದು ಬಂದಿದ ತಕ್ಷಣ ದೇವರ ಆತ್ಮ ಆಲೋಚನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ಆತ್ಮ ಹೇಳಿದ್ರು, ಈ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ದೇವುಗಳಿದೆ, ಅವುಗಳನ್ನ ಕೂಗು ಅಂತ ಹೇಳಿದ್ರು. ನಾನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಈ ಮನೆಯ ಮೂಲೆ ಮೂಲೆಗಳಲ್ಲಿರುವ ದುರಾತ್ಮ, ಈ ದೇವುಗಳು ಯೇಸುವಿನ ನಾಮದಲ್ಲಿ ಬರಲಿ ಅಂದೆ. ಹೇಳಿದ ತಕ್ಷಣ ಅಮ್ಮ ಒತ್ತಾಡ್ಬಿಟ್ಲಿ ಇರಕ್ಕಾಗಿಲ್ಲ.
ಹಲ್ಲೆಲೂಯಾ. ಅಲ್ಲಿವರೆಗೂ ಎಮ್ಮ ಸೈಲೆಂಟ್ ಆಗಿದ್ದಾಳೆ. ದೇವರ ಆತ್ಮ ಯಾವಾಗ ಮೂಲೆ ಮೂಲೆಗಳು ತೋರಿಸ್ಬಿಟ್ಟು ಮೂಲೆ ಮೂಲೆಗಳಲ್ಲಿ ದೆವ್ವಗಳಿದೆ, ಆ ದೆವ್ವಗಳಿಗೆ ನಿನ್ ಕಟ್ಟಲು ಕೊಡು ಬರುತ್ತೆ ಅಂತೇಳಿ ನನ್ನ ಹತ್ರ ಮಾತಾಡಿದ್ರು. ಮಾತಾಡಿದ ಅದೇ ಸೆಕೆಂಡ್ ಅಲ್ಲಿ ನಾನು ಹೇಳಿದೆ, ಈ ಮನೆಯ ಮೂಲೆ ಮೂಲೆಗಳಲ್ಲಿರುವಂತ ದೆವ್ವಗಳು ಬರ್ಲಿ ಆಚೆ ಕಡೆ ಅಂದೆ. ಹೇಳಿದ ತಕ್ಷಣ ಆ ಅಮ್ಮನಿಗೆ ಮನೆ ಒಳಗೆ ಇರಕ್ಕಾಗಿಲ್ಲ. ಹಲ್ಲೆಲೂಯಾ. ಹೇಳಿದ ತಕ್ಷಣ ಆ ದೆವ್ವಗಳ ಇರುವ ಆ ಅಮ್ಮನಿಗೆ ಆ ಮನೆ ಒಳಗಡೆ ಇರಕ್ಕಾಗಿಲ್ಲ. ಆ ಮನೆಗೆ 2 ಬಾಗಿಲಿದೆ, ಒಂದು ಮುಂದಗಡೆ ಬಾಗಿಲಿದೆ, ಇನ್ನೊಂದು ಹಿಂದಗಡೆ ಬಾಗಿಲಿದೆ. ಹಿಂದಗಡೆ ಬಾಗಿಲು ತೆರೆದ್ಬಿಟ್ಟು ಓಡಕ್ಕೆ ಓಡ್ತಾ ಇದ್ದಾಳೆ. ಟಕ್ ಅಂತೇಳಿ ಅವ್ರಿಬ್ರು ಮಕ್ಕಳ ಅಮ್ಮನ ಹಿಡಿದು ಎಳ್ಕೊಂಡು ಬಂದ್ರು. ಹಲ್ಲೆಲೂಯಾ. ದೇವರ ಆತ್ಮ ಸುಮ್ಮನೆ ಮಾತಾಡಲ್ಲ, ದೇವರ ಆತ್ಮ ಸುಮ್ಮನೆ ಆಲೋಚನೆ ಕೊಡಲ್ಲ. ಸುಮ್ಮನೆ ನಾನೇ ಏನು ಹೇಳೋ ಅವಶ್ಯಕತೆ ನನಗಿಲ್ಲ. ಪ್ರವಾದಿಗಳು ಒಂದೊಂದು ಮಾತು ಸ್ವಂತವಾಗಿ ಏನಾದ್ರು ಹೇಳಿದ್ರೆ ದೇವರ ಹತ್ರ ನಾವು ಲೆಕ್ಕ ಕೊಡ್ಬೇಕಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆ ನಂತರವಾಗಿ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸುಮಾರು 12ರಿಂದ 13 ದೆವ್ವಗಳ ಅಮ್ಮನ ಮೇಲೆ ಬಂತು. ಆ ಅಮ್ಮನ ಮನೆಯಲ್ಲೇ ಮೂಲೆಯಲ್ಲಿ ದೊಡ್ಡ ಗೋಪುರ ಮಾಡಿ ದೇವಸ್ಥಾನ ಕಟ್ಬಿಟ್ಟಿದ್ರು. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ರೂಮ್ ಇದೆ. ಆ ರೂಮ್ ನಲ್ಲಿ ಅವ್ರ ಅತ್ತೆ ಫೋಟೋ ಇದೆ. ಆ ಫೋಟೋದಲ್ಲಿ ಅವ್ರ ಅತ್ತೆ ಇದ್ದಾಳೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಸತ್ತಂತವರ ಫೋಟೋಗಳು ಮನೆಯಲ್ಲಿ ಇಡಬಾರ್ದು. ಹಲ್ಲೆಲೂಯಾ. ದೇವಸ್ಥಾನ ತರ ಫುಲ್ಲು ಅಷ್ಟು ದೊಡ್ಡದು ವಿಗ್ರಹನ ಕುಣಿಸ್ಬಿಟ್ಟಿದ್ದಾರೆ ಮನೆಯಲ್ಲಿ. ಅದ್ರ ಪಕ್ಕಕ್ಕೆ ಆ ಗೋಡೆಗೆ ಅಟ್ಯಾಚ್ ಆಗಿರೋ ಅದ್ರ ಪಕ್ಕದ ಈ ಗೋಡೆಗೆ ಅದ್ರ ಪಕ್ಕದಲ್ಲಿ ರೂಮು. ಆ ರೂಮ್ ನಲ್ಲಿ ಮೂಲೆ ಮೂಲೆಗಳಲ್ಲಿ ದೆವ್ವ ಇದೆ. ಎಣ್ಣೆದಾಗ ಹಾಲಲ್ಲೂ ಕೂಡ 3 ಮೂಲೆಗಳಲ್ಲಿ ದೆವ್ವ ಇದೆ. ಆ ನಂತರವಾಗಿ ಅವರ ಅತ್ತೆದು ಫೋಟೋ ಇಟ್ಟಾರಲ್ಲ, ಆ ಫೋಟೋದಲ್ಲಿ ಅವರ ಅತ್ತೆ ಅಲ್ಲಿ ಕೂತವಳೆ ಸಿಂಹಾಸನ ಹಾಕೊಂಡು. ಹಲ್ಲೆಲೂಯಾ. ನೀವೆಲ್ಲ ನಂಬಲ್ಲ, ಡೈರೆಕ್ಟ್ ಆಗಿ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಸುಮಾರು ಜನ ಡೈರೆಕ್ಟ್ ನೋಡಿದ್ದಾರೆ ಅವತ್ತು. ಹಲ್ಲೆಲೂಯಾ. ಆಮೇಲೆ ಕರೆದೆ ಬಂತು. ಇನ್ನು ಹಂಗೆ ಬಂದು ಯಾರ್ಯಾರು ಬೈಮೇಲೆ ಆ ಅಮ್ಮನ ಗಂಡನೇ ಸತ್ತೋಗಿದ್ದಾನೆ. ಆ ಅಮ್ಮನ ಗಂಡನ್ನು ಕೂಡ ಅಮ್ಮನ ಮೇಲೆ ಅವ್ರ ಮೈ ಮೇಲೆ ಅವ್ರ ರಿಲೇಷನ್ ಎಲ್ಲ ಅಕ್ಕ ಪಕ್ಕದವ್ರು ಎಲ್ಲ ಬಂದು ದೇವಗಳಾಗಿ ಅಮ್ಮನ ಒಳಗಡೆ ಕೂತಿದ್ದಾರೆ. ಎಲ್ಲ ಆಯ್ತು, ಎಲ್ಲ ಮಾತಾಡಿದಾಯ್ತು. ಅವ್ರ ಗಂಡ ಬಂದು ಮಾತಾಡ್ತಾ ಇಲ್ಲ, ನನ್ನನ್ನು ಹಿಂಗೆ ಮೋಸ ಮಾಡಿ ಸಾಯಿಸ್ಬಿಟ್ರು, ಬೇರೆ ಒಂದು ಹೆಣ್ಣನ್ನು ಲವ್ ಮಾಡ್ತಾ ಇದೆ, ಅವ್ರ ಕಡೆಯವ್ರು ನನ್ನ ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಸಾಯಿಸ್ಬಿಟ್ರು, ನೆನಾಕ್ಸ್ಬಿಟ್ರು. ಹಿಂಗೆಲ್ಲ ಮಾತಾಡಿ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಅವ್ರ ಅತ್ತೆ ಬಂದ್ಲು. ಯಾರು? ಅವ್ರ ಅತ್ತೆ. ನಾನು ಹೇಳಿದೆ, ಏಯ್ ಎಲ್ಲಿದ್ಯಾ ನೀನು? ನಾನು ಆ ರೂಮಲ್ಲಿ ಇದ್ದೀನಿ. ಆ ರೂಮಲ್ಲಿ ಎಲ್ಲಿದ್ಯಾ? ಅದೇ ಫೋಟೋದಲ್ಲಿದ್ದೀನಿ. ಬೇಗೇನ್ ಮಾಡ್ತೀಯಾ? ನನಗೇನಿಲ್ಲ, ನಾನು ಬರಬಾರ್ದು ಅನ್ಕೊಂಡಿದ್ದೆ. ಇವಳೊಂದು ಸೀರೆ ಹಾಕೊಂಡಿದ್ಲ ಅವತ್ತು, ಆ ಸೀರೆ ನೋಡ್ಬಿಟ್ಟು ಇಷ್ಟ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ಇವಾಗ ಏನಿಲ್ಲ, ಒಂದು ಸೀರೆ ಬೇಕು, ಈ ತರ ಕಲರ್ ಸೀರೆ ಕೊಡು, ನಾನು ಹೋಗ್ಬಿಡ್ತೀನಿ ಅಂತ. ಹೌದಾ? ಸೀರೆ ಬೇಕಾ? ಹೌದು ಸೀರೆ ಬೇಕಾ. ಸೀರೆ ತಗೊಂಬೋಗ್ರ, ಹೊರಗಡೆ ಇರೋದು ಒಂದು ಸೀರೆ ತಗೊಂಬರ ಅಂತ ಹೇಳಿದೆ. ಯಾವ್ದೋ ಒಂದು ಸೀರೆ ತಗೊಂಡು ಬಂದ. ಯೇಸುವಿನ ನಾಮದಲ್ಲಿ ಈ ಸೀರೆ ನಾನು ದೇವರ ಶಕ್ತಿಯಿಂದ ತುಂಬಲ್ಪಡ್ಲಿ. ಈ ಸೀರೆ ಪರಲೋಕದ ಬೆಂಕಿಯಾಗಿ ಮಾರ್ಪಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡ್ಬಿಟ್ಟು ತಗೊಂಡೆ. ಪ್ರಾರ್ಥನೆ ಮಾಡ್ಬಿಟ್ಟು ಸೀರೆ ತಗೊಂಡೆ. ಅಯ್ಯಯ್ಯ ನನಗೆ ಬೇಡ. ಯಾಕೆ? ಬೆಂಕಿ. ತಗ ಸೀರೆ ಕೇಳ್ದಲ್ಲ ಬೇಕಂತ ತಗ. ಹಾ ಬೇಡ, ಬೆಂಕಿ. ಸೀರೆ ಫುಲ್ ಬೆಂಕಿ. ನಾನು ಬಿಟ್ಬಿಡಪ್ಪ, ನಾನು ಹೋಗ್ತೀನಿ. ಕೂಗಾರ ರೇ. ಹಲ್ಲೆಲೂಯಾ. ಸೆಂಟ್ರಲ್ಲಿ ನಾರಾಯಣ. ಹಲ್ಲೆಲೂಯಾ. ಲಾಸ್ಟ್ಗೆ ಅದ್ರಲ್ಲಿ ಒಂದು ದೆವ್ವ ಇತ್ತು. ಆ ದೆವ್ವ ಕುಂಟು ದೆವ್ವ. ಆ ದೆವ್ವ ಕುಂಟು ದೆವ್ವ ಅಂದ್ರೆ ಸಾಯಕ್ಕಿನ ಮುಂಚೆ ಆ ಮನುಷ್ಯ ಕುಂಟನಾಗಿದ್ನಂತೆ. ಏನೋ ರೋಗ ಬಂದು ಆ ದೆವ್ವ ಈಚೆ ಬಂದ್ಬಿಟ್ಟು ಆ ದೆವ್ವ ಮಾತಾಡ್ತು. ಈ ಮನೇಲಿ ಪೈಪು, ಕುಕ್ಕರು ಅದೆಲ್ಲ ಮತ್ತೆ ಟೈಮ್ ಎಲ್ಲ ಲೇಟ್ ಆಯ್ತಲ್ಲ, ಮಾಡಿದ್ ನಾನೇ. ಆ ದೆವ್ವ ಹೇಳ್ತಾ ಇದೆ, ಮಾಡಿದ್ದು ನಾನೇ. ಆದ್ರೆ ಇನ್ನೊಂದ್ಸಾರಿ ಮನೆ ಹತ್ರ ಆ ಮೆಟ್ಲೆತ್ಕೊಂಡು ಬಂದೆ, ನೀ ಮನೇಲಿ ಒಂದು ಬಿಳಿ ಚೇರ್ ಇದೆ ನೋಡು ಅಂತ ಆ ದೆವ್ವ ಹೇಳ್ತಾ ಇದೆ. ನನ್ನ ಮನೆಗೆ ಅವ್ರು ಯಾರು ಬಂದಿಲ್ಲ. ನನ್ನ ಮನೇಲಿರೋ ಬಿಳಿ ಚೇರ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ದೆವ್ವ ಬಂದಿದೆ. ಆ ದೆವ್ವ ಹೇಳ್ತಾ ಇದೆ, ನಾನ್ ಕೇಳಿದೆ ದೆವ್ವಕ್ಕೆ, ನೀನ್ ಹೆಂಗ್ ಬಂದೆ? ನಾನು ಕುಂಡ್ಕೊಂಡು ಬಂದೆ ಅಂತ ಹೇಳ್ತದೆ. ಆಕ್ಷನ್ ಮಾಡಿ ತೋರಿಸ್ತಾ ಇದೆ ಆ ಅಮ್ಮನ ಮೇಲೆ. ಸರಿ ಏನಾಯ್ತು ಅಂದೆ. ಇಲ್ಲ, ಮತ್ತೆ ಬರ್ಬೇಕಂತ ಬಂದೆ. ಆ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಮುಂದೆಗಡೆನೆ ಒಂದು ಬಿಳಿ ಚೇರ್ ಇಟ್ಟಿದ್ರಲ್ಲ, ಆ ಬಿಳಿ ಚೇರ್ ಮೇಲೆ ಯಾರು ಬೆಳ್ಳ ಕೂತಿದ್ರು. ಹಲ್ಲೆಲೂಯಾ.
ರಬಾ ಶಬ್ದವಾದಿಗಾರಗ ರಿಕಮಾನ ರಿಕಮ ಮತ ಚಕ ತಪ. ನಿನ್ನ ಮನೆ ಒಳಗಡೆ ಇರಬೇಕಾದವ್ರು ಇರುವಾಗ, ನಿನ್ನ ಮನೆ ಒಳಗಡೆ ಇರಬೇಕಾದವ್ರು ಇರುವಾಗ, ನಿನ್ನ ಮನೆ ಒಳಗಡೆ ಯಾವ ಅನಾಹುತಗಳನ್ನು ನಡೆಯುವುದಕ್ಕೆ ಆ ನನ್ನ ದೇವರು ಬಿಟ್ಟು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆ ಚೇರ್ ಮೇಲೆ ಬೆಳ್ಳಿಗೆ ಎತ್ತರವಾಗಿ ಯಾರೋ ಕೂತಿದ್ರು, ಆಗಿಲ್ಲ, ಓಡ್ ಬಂದ್ಬಿಟ್ಟೆ. ಫೈನಲ್ ಇವಾಗ ಏನ್ ಮಾಡ್ತೀರಾ? ಅಯ್ಯಪ್ಪ ನಾ ಬಿಟ್ಟೋಗ್ತೀನಿ, ಬಿಟ್ಬಿಡ್ರಿ. ಎಲ್ಲ ಬಿಟ್ಟೋಯ್ತು. ಈಗ ಆ ಅಮ್ಮ ಸೂಪರ್ ಆಗಿದ್ದಾಳೆ, ಕುಟುಂಬ ತುಂಬಾ ಚೆನ್ನಾಗಿದೆ. ಆ ಅಮ್ಮ ಹೇಳಿದ್ಲು, ನಾನು ಒಂದು ದಿನ ಕೆಲ್ಸಕ್ಕೆ ಹೋದ್ರೆ ಒಂದು ವಾರ ಕೆಲ್ಸಕ್ಕೆ ಹೋಗೋಕಾಗ್ತಾ ಇರ್ಲಿಲ್ಲ. ಯಾವಾಗೂ ರೋಗ 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 ರೋಗ. ₹1 ನಾನು ದುಡಿದ್ರೆ ₹100 ಖರ್ಚು ಮಾಡಬೇಕಾಗಿತ್ತು. ಮನೆಯಲ್ಲಿ ಗಂಡ ಇಲ್ಲ, ಸಹಾಯ ಮಾಡೋರಿಲ್ಲ, ರಿಲೇಷನ್ಗಳೆಲ್ಲ ಕೈ ಬಿಟ್ಬಿಟ್ರು, ಮಕ್ಕಳು ಚಿಕ್ಕವರು, ಅವ್ರನ್ನ ಓದಿಸ್ಬೇಕು, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾವಾಗೂ ರೋಗ ರೋಗ. ಬಟ್ ಆ ಎಲ್ಲ ದುರಾತ್ಮಗಳು ಆ ಮನೆಯಿಂದ ಆ ಮಗಳಿಂದ ಬಿಟ್ಟೋದ ಮೇಲೆ ಇವತ್ತು ಆ ಮಗಳು ಒಂದು ದಿನ ಕೆಲ್ಸಕ್ಕೆ ರಜಾ ಆಗ್ತಾ ಇಲ್ಲ. ಕೈ ತುಂಬಾ ಸಂಬಳ, ಮಕ್ಕಳನ್ನ ಕಾಲೇಜಲ್ಲಿ ಓದಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ಮನೆ ಅನುಗ್ರಹಿಸಲ್ಪಟ್ಟಿದೆ. ಓ ರಬಾ ಶಬ್ದವಾದಿಗಾರಗಸಿ. ಅದೇ ತರ ದೇವರ ಆತ್ಮ ಮಾತಾಡುವಾಗ ಸುಮ್ಮನೆ ಮಾತಾಡಲ್ಲ. ಕೆಲವು ಮನೆಗಳ ಮೇಲೆ ಸರ್ಪದ ಆತ್ಮ ಇದೆ ಅಂತ ಹೇಳುವಾಗ ಇರುತ್ತೆ. ದೇವರು ಓಡಿಸ್ತಾ ಇದ್ದಾನೆ ಅಂತ ಹೇಳುವಾಗ ಅವನು ಓಡಿಸ್ತಾನೆ. ಬಿಡುಗಡೆ ಆಗ್ತಾ ಇದೆ ಅಂತ ಹೇಳುವಾಗ ಅವನು ಬಿಡುಗಡೆ ಮಾಡ್ತಾನೆ. ಇದಕ್ಕೆ ಮೇಲೆ ನಿಮ್ಮ ಪ್ರಾರ್ಥನೆ ಚೇಂಜ್ ಆಗಲಿ. ನೀವು ಪ್ರಾರ್ಥನೆ ರೂಮಲ್ಲಿ ಕುತ್ಕೊಳ್ಳುವಾಗ, ನೀವು ಪ್ರಾರ್ಥನೆಯ ಕೋಣೆಯಲ್ಲಿ ಕುತ್ಕೊಳ್ಳುವಾಗ ಒಂದು ಚೇರ್ ಹಾಕಿ, ಆ ಚೇರ್ ಮೇಲೆ ಯೇಸು ಇದ್ದಾರೆ, ಆ ಚೇರ್ ಮೇಲೆ ಯೇಸು ಕುತ್ಕೊಂಡಿದ್ದಾರೆ ಎಂಬ ಭಾವನೆಯಲ್ಲಿ ಆ ಚೇರ್ ಮುಂದಗಡೆ ಮೊಣಕಾಲಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪ್ರಾರ್ಥನೆಯಲ್ಲಿ, ಆ ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು. Jesus, Jesus, Jesus. ಸ್ತೋತ್ರ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಮೇಲೆ ನೀವು ಪ್ರಾರ್ಥನೆ ಮಾಡ್ರಿ, ಏನ್ ಮಾಡ್ರಿ, ಒಂದು ಚೇರ್ ಬೇಕಾದ್ರೆ ಹೊಸದು ತಗೊಂಡ್ಬಿಡ್ರಿ. ಒಂದು ಹೊಸ ಚೇರ್ ತಗೊಂಡ್ಬಿಡು. ಆ ಚೇರನ್ನ ನೀನು ಪ್ರಾರ್ಥನೆ ಮಾಡೋ ರೂಮಲ್ಲಿ ತಗೊಂಡೋಗಿ ಇಟ್ಬಿಟ್ಟು, ಈ ತರ ಇಟ್ಬಿಟ್ಟು ಇಲ್ಲಿ ಮೊಣಕಾಲು ಹಾಕ್ಬಿಟ್ಟು ಇಲ್ಲಿ ಕೈ ಇಟ್ಕೋ. ಏಸಪ್ಪ ಕೂತಿದ್ದಾರೆ. ಆ ಒಂದು ಫೀಲ್ ಅಲ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಅಲ್ಲಿ ದುರಾತ್ಮನೇ ಬರೋದು, ದೇವರಾತ್ಮ ಬರಲ್ಲ, ದೇವರು ಬರಲ್ಲ. ಕರೆಕ್ಟ್ ಆಗಿದ್ದು ಆ ರೀತಿ ನೀನು ಚೇರ್ ಹಾಕಿ ಮೊಣಕಾಲು ಹಾಕೊಂಡ, ಚೇರ್ ಮೇಲೆ ಕೈ ಇಟ್ಕೊಂಡ, ಚೇರ್ ಮೇಲೆ ಏಸಪ್ಪ ಬಂದು ಕೂತಿದ್ದಾರೆ ಅಂತ ಹೇಳಿ ಆ ಒಂದು ಆಲೋಚನೆಯಲ್ಲಿ ನೀನು ಪ್ರಾರ್ಥನೆ ಮಾಡಿ ನೋಡು. ನಿನ್ನ ಪ್ರಾರ್ಥನೆ ಸಮಯ ಲೆವೆಲ್ ಚೇಂಜ್ ಆಗಿರುತ್ತೆ. ಆ ಪ್ರಾರ್ಥನೆ ಭಯಂಕರವಾಗಿರ್ತದೆ. ಆ ಪ್ರಾರ್ಥನೆಯಲ್ಲಿ ಭಯಂಕರ ಬಿಡುಗಡೆಗಳಿಂದ ಕಾಣ್ತೀಯ. ಆ ಪ್ರಾರ್ಥನೆಯಲ್ಲಿ ಯೇಸುವಿನ ಶಕ್ತಿ ಬಲವಾಗಿ ಅನುಭವಿಸ್ತೀಯ. ಹಲ್ಲೆಲೂಯ. ರೆಡಿನಾ? ದೇವರಿಗೆ ಸ್ತೋತ್ರ. ದೇವರು ಇಲ್ಲಿವರೆಗೆ ಆಲೋಚನೆ ಕೊಟ್ಟು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ವಾಕ್ಯದ ಕಡೆಗೆ ನಾವು ಹೋಗೋಣ. ಎಲ್ಲರೂ ಪ್ರಾರ್ಥನೆ ಒಂದಿಗಿರ್ರಿ. ದೇವರು ಪ್ರತಿಯೊಬ್ಬೊಬ್ಬರ ಸಂಗಡ ಮಾತಾಡಲಿ, ನನ್ನೊಟ್ಟಿಗೂ ಮಾತಾಡಲಿ, ಪ್ರತಿಯೊಬ್ಬರನ್ನ ಬಿಡಿಸಲಿ, ನಮ್ಮನ್ನು ಬಿಡಿಸಲಿ. ದೇವರು ವಿಶೇಷವಾಗಿ ಪ್ರಕಟವಾಗಲಿ. ಹಲ್ಲೆಲೂಯ. ದೇವರು ಕೊಟ್ಟು ಕಳಿಸಿರುವಂತಹ ವಚನವನ್ನು ತೆಗೆದು ನಾವು ಓದಿಕೊಳ್ಳೋಣ. ಮೈಕ್ ತೆಗೆದುಕೊಂಡಿರುವಂತವರು ತೆಗೆದುಕೊಳ್ಳ್ರಿ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಓದಿ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತ್ಯಜಿಸಿ ಹಾಗೆ ಮಾಡಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಸಾಕು. ಹಲ್ಲೆಲೂಯ. ಅವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಈ ವಾಕ್ಯದಲ್ಲಿರೋ ಆಳದ ವಿಷಯ, ಮರ್ಮ ಗುಡಾರ್ಥಗಳನ್ನ ತಿಳಿಯಪಡಿಸಿ ಹೇಗೆ ಇವತ್ತು ನೀವು ಪ್ರಕಟ ಆಗಬೇಕು, ಇವತ್ತು ಸೇವೆ ಹೇಗೆ ನಡೆಸಲ್ಪಡಬೇಕು, ಇವತ್ತು ನಾನು ಹೇಗೆ ನಿಮ್ಮಿಂದ ಉಪಯೋಗಿಸಲ್ಪಡ್ಬೇಕಂತ ನೀವು ತೀರ್ಮಾನ ಮಾಡಿದಿರೋ
ಆ ತೀರ್ಮಾನಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಆಳ್ವಿಕೆ ಮಾಡಿ ನಡೆಸಿ, ಪರಿಶುದ್ಧಾತ್ಮನು ಭಯಂಕರವಾಗಿ ಪ್ರಕಟವಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಯೇಸು ಸ್ವಾಮಿ ಇಲ್ಲಿ ಬಂದು ನಿಂತುಕೊಂಡಿರೋದು ನಾನು ಕಾಣ್ತಾ ಇದ್ದೀನಿ. ಈ ಸ್ಥಳದಲ್ಲಿ ಯೇಸು ನಿಂತಿದ್ದಾರೆ, ಈ ಜಾಗದಲ್ಲಿ ಯೇಸು ನಿಂತಿದ್ದಾರೆ. ಆತ ನಿಮ್ಮ ಕಡೆಗೆ ಮುಖ ಮಾಡಿಕೊಂಡಿದ್ದಾನೆ, ಆತ ನಿಮ್ಮನ್ನು ನೋಡ್ತಾ ಇದ್ದಾನೆ. ಇವತ್ತೇನು ಆತನ ಮಾಡ್ಲಿಕ್ಕಾಗಿ ಹೋಗ್ತಾನೆ. ಸಮಥಿಂಗ್ ಏನೋ ಇವತ್ತು ಅವನು ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಇದು ಹೇಳ್ತಾ ಇರುವಾಗಲೇ ಕೆಲ ಚಿಕ್ಕ ಚಿಕ್ಕ ಸ್ಪಿರಿಟ್ಗಳು, ಚಿಕ್ಕ ಚಿಕ್ಕ ಆತ್ಮಗಳು, ಚಿಕ್ಕ ಚಿಕ್ಕ ಶಕ್ತಿಗಳು ಒದ್ದಾಡ್ತಾ ಇರೋದು ನಾನು ಕಾಣ್ತಾ ಇದ್ದೇನೆ. ಇವತ್ತು ಆ ಸ್ಪಿರಿಟ್ಗಳನ್ನ, ಆ ಕಟ್ಟುಗಳನ್ನ, ಆ ಬಂಧನಗಳನ್ನ, ನಿನ್ನ ಶರೀರವನ್ನ ಆಳ್ವಿಕೆ ಮಾಡ್ತಾ ಇರುವಂತ ಆ ಸ್ಪಿರಿಟ್ಗಳನ್ನ, ನಿನ್ನ ಶರೀರದ ಅವಯವಗಳನ್ನ, ಅಂಗಾಂಗಗಳನ್ನ ಆಳ್ವಿಕೆ ಮಾಡ್ತಾ ಇರುವಂತ ಆ ಚಿಕ್ಕ ಚಿಕ್ಕ ಸ್ಪಿರಿಟ್ಗಳನ್ನ ಇವತ್ತು ಈ ದೊಡ್ಡ ದೇವರು ಅವುಗಳನ್ನ ಬಡಿಯುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಅವುಗಳನ್ನ ಒಡೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಶರೀರದಲ್ಲಿ ಇವತ್ತೊಂದು ಬದಲಾವಣೆ. ನಿನ್ನ ಶರೀರದಲ್ಲಿ ದೇವರು ಹೇಳ್ತಾರೆ, ಇವತ್ತು ನಿನ್ನ ಶರೀರದಲ್ಲಿ ಒಂದು ಬದಲಾವಣೆ, ನಿನ್ನ ಶರೀರದಲ್ಲಿ ಒಂದು ಬಿಡುಗಡೆ. ನಿನ್ನ ಶರೀರದಲ್ಲಿ ಬಿಡುಗಡೆ ಆದ್ರೆ ನಿನ್ನ ಮನೆ ಒಳಗಡೆ ಬಿಡುಗಡೆ, ನಿನ್ನ ಮನೆ ಒಳಗಡೆ ಬಿಡುಗಡೆ ಆದ್ರೆ ನೀನಿರೋ ಊರಲ್ಲಿ ಬಿಡುಗಡೆ. ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಶರೀರದಲ್ಲಿರುವಂತಹ ಯುದ್ಧ, ನಿನ್ನ ಶರೀರದಲ್ಲಿರುವಂತಹ ಸ್ಪಿರಿಟ್, ನಿನ್ನ ಶರೀರವನ್ನು ಆಳ್ವಿಕೆ ಮಾಡ್ತಾ ಇರುವಂತ ಅದು ಎಂತ ಈವಿಲ್ ಸ್ಪಿರಿಟ್ಗಳಾಗಲಿ, ಯೇಸುವಿನ ನಾಮದಲ್ಲಿ ಈ ಸಬ್ಬತ್ತಿನದಲ್ಲಿ, ಈ ಪ್ರಾರ್ಥನೆಯಲ್ಲಿ ಆ ಸ್ಪಿರಿಟ್ಗಳಿಗೆ ವಿರೋಧವಾಗಿ ದೇವರ ವಾಕ್ಯ ಹೊರಡು ಬರ್ತದೆ. ಅದಾಗೇ ನಡೀಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ನಿನ್ನ ಶರೀರ, ಆತ್ಮ, ಪ್ರಾಣವನ್ನ ದೇವರ ಸಾನ್ನಿಧ್ಯಕ್ಕೆ, ದೇವರ ಮಹಿಮೆಗೆ, ದೇವರ ಶಕ್ತಿಗೆ ಈ ಸಬ್ಬತ್ತಿನಲ್ಲಿ ನೀನು ಒಪ್ಪಿಸಿಕೊಡುವಾಗ, ದೇವರ ಶಕ್ತಿ ನಿನಗಾಗಿ ಪ್ರಕಟ ಆಗುವಾಗ, ನಿನ್ನ ಶರೀರವನ್ನ ಹಿಡಿದು, ನಿನ್ನ ಶರೀರದ ಒಳಗಡೆ ಇದ್ದುಕೊಂಡು ನಿನ್ನ ಶರೀರವನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ಕೆಲವು ಸ್ಪಿರಿಟ್ಗಳು ಈ ಪ್ರಾರ್ಥನೆ ಮುಗಿಯೋಷ್ಟರೊಳಗಡೆ ಅದು ನಿನ್ನ ಬಿಟ್ಟೋಗಿರುತ್ತೆ. ಅದು ನಿನ್ನ ಬಿಟ್ಟೋಗಿರುತ್ತೆ. ಅದು ನಿನ್ನ ಬಿಟ್ಟೋಗಿರುತ್ತೆ. ರಬ ಶಬ ದಡಾಗದವು ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಓಲಿ ಫೈರ್, ಓಲಿ ಫೈರ್. ದೇವರ ಶಕ್ತಿ ಇಳೀಲಿ, ದೇವರ ಅಗ್ನಿ ಇಳೀಲಿ, ದೇವರ ಕೃಪೆ ಇಳೀಲಿ, ದೇವರ ಬಲ ಇಳೀಲಿ. ನಡೆಯಬೇಕಾದ ಇವತ್ತು ದೇವರ ಕಾರ್ಯ ನಡೀಲಿ. Jesus. Rabba Shamdava. Ba 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 ta 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 ta. Rika bata taka da burika mana. Praise the Lord. ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗೆ ಮಾತಾಡ್ತಾ ಇರುವಂತ ದೃಶ್ಯವಾಗಿದೆ, ಕಾರ್ಯವಾಗಿದೆ. ಇವಾಗ ನಾವು ಓದಿದಂತ ಲೂಕನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದಲ್ಲಿ 22, 23, 24, 25 ವಾಕ್ಯಗಳು ಬರುವಾಗ ಯೇಸು ಸ್ವಾಮಿ ಶಿಷ್ಯರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಯೇಸು ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ನನ್ನನ್ನ ಹಿಂಬಾಲಿಸುವುದಕ್ಕೆ ನಿಮಗೆ ಆಸೆ ಇದೆ, ನನ್ನ ಹಿಂದೆಗಡೆ ಬರ್ಲಿಕ್ಕೆ ನಿಮಗೆ ಇಷ್ಟ ಇದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ, 2 ಸಂಗತಿಗಳನ್ನು ಹೊತ್ತುಕೊಂಡು ಬರ್ತಾ ಇದ್ದೀರಿ. ಒಂದು, ನನ್ನ ಕಾರ್ಯವನ್ನು ಹೊತ್ತುಕೊಂಡು ಬರ್ತಾ ಇದ್ದೀರಿ. 2, ನಿಮ್ಮ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಕೂಡ ಹೊತ್ತುಕೊಂಡು ಬರ್ತಾ ಇದ್ದೀರಿ. ಒಂದು ಕೆಲಸ ಮಾಡ್ರಿ, ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನ್ನನ್ನು ಯಾರಾದರೂ ಹಿಂಬಾಲಿಸ್ಬೇಕಂತೇಳಿ ನನ್ನನ್ನು ಹಿಂದೆಗಡೆ ಬರುವಂತವನು ಅವನು ಹೇಗಿರ್ಬೇಕಂದ್ರೆ, ಅವನು ತನ್ನನ್ನೇ ತಾನು ನಿರಾಕರಿಸಿ
ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ತನ್ನನ್ನೇ ತಾನು ನಿರಾಕರಿಸಿ ತನ್ನನ್ನೇ ತಾನು ತ್ಯಜಿಸಿ ಅವನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆಗಡೆ ಬರಬೇಕು. ಹಲ್ಲೆಲೂಯಾ. ಆದ್ರೆ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ಬರುವಂತವನು ಒಂದು ದಿನನೋ 2 ದಿನನೋ ವಾರಕ್ಕೊಂದ್ಸಾರಿನೋ ತಿಂಗಳಿಗೊಂದ್ಸಾರಿನೋ ಅಲ್ಲ, ನನ್ನ ಹಿಂಬಾಲಿಸಬೇಕೆಂಬುದಾಗಿ ಬಯಸುವಂತವನು ತನ್ನ ಶಿಲುಬೆಯನ್ನ ಪ್ರತಿದಿನ ಹೊತ್ತುಕೊಂಡು ಬರ್ಬೇಕಂತ. ಅಂದ್ರೆ ಯೇಸು ಕ್ರಿಸ್ತನು ಕೂಡ ಶಿಲುಬೆಯನ್ನ ಹೊತ್ತುಕೊಂಡು ಆತನು ಗೋಲ್ಗತಾ ಎಂಬುದಾಗಿ ಹೇಳುವಂತ ಶಿಖರಕ್ಕೆ ಅವನು ಶಿಲುಬೆಯನ್ನ ಹೊತ್ತುಕೊಂಡು ನಡೆದನು. ಹಲ್ಲೆಲೂಯಾ. ಆದ್ರೆ ಈ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಂತ ಅನೇಕ ಮಾರ್ಗಗಳಲ್ಲಿ, ದಾರಿಗಳಲ್ಲಿ, ಯೆರೂಸಲೇಮ್ ಬೀದಿಗಳಲ್ಲಿ ಆ ಶಿಲುಬೆಯ ಭಾರ ಒತ್ತಲಿಕ್ಕೆ ಆಗದೆ ಹಾಗೆ ಕೆಳಗಡೆ ಬಿದ್ದು ಹೋಗ್ತಾ ಇದ್ದನು. ಮತ್ತೆ ಹಾಗೆ ಬಿದ್ದು ಹೋಗದ ಮತ್ತೆ ಎದ್ದು ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆದ. ಆ ಶಿಲುಬೆ ಬೇರೆ ಏನು ಅಲ್ಲ, ಅದು ನಮ್ಮ ಶಾಪ. ಆ ಶಿಲುಬೆ ಬೇರೆ ಏನು ಅಲ್ಲ, ಅದು ನಮ್ಮ ಪಾಪ. ಆ ಶಿಲುಬೆ ಬೇರೆ ಏನು ಅಲ್ಲ, ಆ ಶಿಲುಬೆ ನಮಗೆ ವಿಮೋಚನೆ. ಆ ಶಿಲುಬೆ ಏನಾಗಿದೆ ಅಂದ್ರೆ ನನ್ನನ್ನ ದೇವರನ್ನ ಒಂದು ಮಾಡಿದ ಆ ಕಾರ್ಯವಾಗಿದೆ. ಆ ಶಿಲುಬೆಯ ಗುರುತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೂಡ ಶಿಲುಬೆಯನ್ನ ಹೊತ್ತುಕೊಂಡು ನಡೆದ. ಎಲ್ಲಿವರೆಗೂ ಹೊತ್ತುಕೊಂಡು ನಡೆದ? ಯಾವಾಗ ಶಿಲುಬೆ ಅವನ ಮೇಲೆ ಬಂತು, ಯಾವಾಗ ಶಿಲುಬೆಯ ಮರದ ತುಂಡು ಅವನ ಹೆಗಲ ಮೇಲೆ ಬಂದು ಬಿತ್ತು, ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ಹೊತ್ಕೊಂಡೋದ ಗೊತ್ತಾ? ಆ ಶಿಲುಬೆಯನ್ನ ಅವನ ಮರಣದವರೆಗೂ ಹೊತ್ತುಕೊಂಡು ಹೋದ. ಹಲ್ಲೆಲೂಯಾ. ಆ ಶಿಲುಬೆಯನ್ನ ಯೇಸು ಕ್ರಿಸ್ತನು ಅವನ ಮರಣದವರೆಗೂ ಹೊತ್ತುಕೊಂಡು ಹೋದ. ಅದೇ ಇಲ್ಲಿ ದೇವರು ಹೇಳ್ತಾ ಇರೋದು, ತನ್ನ ಶಿಲುಬೆಯನ್ನ ಪ್ರತಿದಿನ ಅವನು ಹೊತ್ತುಕೊಂಡು ಬರಬೇಕು. ಯಾರು? ಬೇರೆ ಯಾರು ಅಲ್ಲ, ಯೇಸುವೇ ದೇವರು, ರಕ್ಷಕನು. ಅವನಿಗೆ ಶಕ್ತಿ ಇದೆ, ಅವನಿಗೆ ಮಹಿಮೆ ಇದೆ, ಅವನೇ ನಿಜವಾದ ದೇವರು ಎಂಬುದಾಗಿ ಹೇಳಿ ಯಾರು ನಂಬಿ ಯೇಸುವಿನ ಬೋಧನೆಯನ್ನ ಕೇಳಿ ಆ ಯೇಸುವನ್ನ ಹಿಂಬಾಲಿಸ್ತಾರೋ ಆ ಹಿಂಬಾಲಕರಿಗೆ ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನ ಶಿಷ್ಯನಾಗಬೇಕಾದ್ರೆ, ನೀನು ನನ್ನ ಮಗನಾಗಬೇಕಾದ್ರೆ, ನೀನು ನನ್ನ ಹಿಂಬಾಲಿಸಬೇಕಾದ್ರೆ, ನೀನು ನಿನ್ನನ್ನೇ ನಿರಾಕರಿಸಿ ನೀನು ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆಗಡೆ ಬರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಶಿಲುಬೆ ಅಂದ್ರೆ ಏನು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹಿಂಬಾಲಿಸುವಂತವನು ತನ್ನನ್ನ ನಿರಾಕರಿಸ್ಬೇಕಂತೆ. ಯಾರನ್ನ? ನನ್ನನ್ನು ತಿರಸ್ಕಾರ ಮಾಡ್ಬೇಕಂತೆ, ನಿರಾಕರಿಸ್ಬೇಕಂತೆ. ಏನಂತೇಳಿ? ಏನ್ ನಿರಾಕರಿಸ್ಬೇಕು? ಈಗ ನನ್ನ ಒಳಗಡೆ ಕೋಪ ಇದೆ. ಈಗ ನಾವು ಯೇಸುವನ್ನು ಹಿಂಬಾಲಿಸಬೇಕಾದ್ರೆ ಆ ಕೋಪವನ್ನು ನಾವು ನಿರಾಕರಿಸ್ಬೇಕು. ಈಗ ನನ್ನಲ್ಲಿ ಆವೇಶ ಇದೆ. ಈಗ ನಾನು ಯೇಸುವನ್ನು ಹಿಂಬಾಲಿಸಬೇಕಂದ್ರೆ ಆ ಆವೇಶವನ್ನು ನಾನು ನಿರಾಕರಿಸ್ಬೇಕ. ಈಗ ನನ್ನಲ್ಲಿ ಅನೇಕ ಕೆಟ್ಟ ಕಾರ್ಯಗಳಿದೆ, ವ್ಯಭಿಚಾರ ಇದೆ, ಕಳ್ಳತನ ಇದೆ, ಸುಳ್ಳಿದೆ, ಲೋಕಕ್ಕೆ ಸಂಬಂಧಪಟ್ಟ, ಸೈತಾನಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳು ನನ್ನಲ್ಲಿ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ನೀನು ನಿರಾಕರಿಸ್ಬೇಕು. ಅದನ್ನೆಲ್ಲ ನೀನು ನಿರಾಕರಿಸಿದ್ರೆ ಶಿಲುಬೆಯನ್ನ ಪ್ರತಿದಿನ ನೀನು ಹೊತ್ತುಕೊಂಡು ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಶಿಲುಬೆ ಜಯವನ್ನು ಸೂಚಿಸುವಂಥದ್ದು. ಈ ಶಿಲುಬೆ ಬಿಡುಗಡೆಯನ್ನು ಸೂಚಿಸುವಂಥದ್ದು. ಈ ಶಿಲುಬೆ ರಕ್ಷಣೆಯನ್ನು ಸೂಚಿಸುವಂಥದ್ದು. ಈ ಶಿಲುಬೆ ತಾಳ್ಮೆಯನ್ನು ಸೂಚಿಸುವಂಥದ್ದು. ಈ ಶಿಲುಬೆ ಪ್ರೀತಿಯನ್ನು ಸೂಚಿಸುವಂಥದ್ದು. ಈ ಶಿಲುಬೆ ಸಹಿಸಿಕೊಳ್ಳುವಂಥದ್ದನ್ನು ಸೂಚಿಸುವಂಥದ್ದು. ಈ ಶಿಲುಬೆಯನ್ನ ಪ್ರತಿದಿನ ನೀವು ಹೊತ್ತುಕೊಂಡು ಬರಬೇಕೆಂಬುದಾಗಿ ದೇವರು ಹೇಳ್ತಾರೆ. ಈ ಶಿಲುಬೆ ದೇವರ ಚಿತ್ತವನ್ನು ಸೂಚಿಸುವಂಥದ್ದಾಗಿದೆ. ಈ ಶಿಲುಬೆ ದೇವರ ಚಿತ್ತವನ್ನ ಸೂಚಿಸುವಂಥದ್ದಾಗಿದೆ. ನನ್ನ ಹಿಂಬಾಲಿಸಬೇಕೆಂಬುದಾಗಿ ಬಯಸುವಂಥವರು ಪರಲೋಕದ ಚಿತ್ತವನ್ನ ಪ್ರತಿದಿನ ಹೊತ್ತುಕೊಂಡು ಬರಬೇಕು.
ಪ್ರತಿದಿನ ಹೊತ್ತುಕೊಂಡು ನನ್ನ ಹಿಂಬಾಲಿಸ್ಕೊಂಡು ಬರ್ಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ರೋಮಾಪುರದ ನೀವು ಓದುವಾಗ 6ನೇ ಅಧ್ಯಾಯದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು 6ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ಶಿಲುಬೆಯ ಕುರಿತು ವಾಕ್ಯ ಹೇಳ್ತದೆ. ಗಲಾತ್ಯದಲ್ಲಿ ನೀವು ವಾಕ್ಯ ಓದುವಾಗ ಆ ಗಲಾತ್ಯದಲ್ಲಿ ಆ 3ನೇ ಅಧ್ಯಾಯದ ಮೇಲೆ ಶಿಲುಬೆಯ ಕುರಿತು ಮಾತಾಡ್ತದೆ. ಕೊಲೋಸದಲ್ಲಿ ಕೂಡ ಶಿಲುಬೆಯ ಕುರಿತು ಅಲ್ಲಿ ಮಾತಾಡ್ತದೆ. ಶಿಲುಬೆಯಲ್ಲಿ ತೂಗಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಮಾತ್ರವಲ್ಲ, ರೋಮಾಪುರದಲ್ಲಿ ವಾಕ್ಯ ಹೇಳ್ತದೆ, ನಾವು ಆತನೊಂದಿಗೆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೇವೆ, ಅದು ನಮ್ಮ ಮರಣಕ್ಕೆ ಸದೃಶವಾಗಿ ನಮ್ಮ ಮರಣವನ್ನ ಹೊಂದಿದ್ದೇವೆ. ಅವನು ಎದ್ದು ಬಂದ ಹಾಗೆ ನಾವು ಪಾಪವನ್ನೆಲ್ಲ ಬಿಟ್ಟು ಎದ್ದು ಬರುವಂತವರಾಗಿರ್ತೇವೆ. ಆತನಿಗೆ ಪುನರುತ್ಥಾನ ಉಂಟಾದ ಸದೃಶಕ್ಕೆ ಅನುಗುಣವಾಗಿ ನಮಗೂ ಕೂಡ ಒಂದು ಕಾಲ ಬರುತ್ತೆ. ಆ ಕಾಲ ಬರುವಾಗ ನಮಗೂ ಕೂಡ ಒಂದು ಪುನರುತ್ಥಾನ, ಮರುಜೀವ, ಸತ್ತವರಿಂದ ನಾವು ಎಬ್ಬಿಸಲ್ಪಡುವಂತವರಾಗಿರ್ತೇವೆ. ಯೇಸು ಕ್ರಿಸ್ತನು ಮರಣದವರೆಗೂ ಶಿಲುಬೆಯನ್ನು ಹೊತ್ತುಕೊಂಡು ಹೋದ. ಕೊನೆಗೆ ಸಮಾಧಿಯಲ್ಲಿ ಅವನಿಟ್ರು. ಆ ಸಮಾಧಿ ಅವನ ಜಯಿಸಕ್ಕಾಗಿಲ್ಲ. ಕಾರಣ ಅವನು ಕೊನೆ ಉಸಿರು ಇರೋವರೆಗೂ ಅವನು ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆದ. ದೇವರು ಹೇಳ್ತಾ ಇದ್ದಾರೆ, ನೀನು ಕೂಡ ಅಷ್ಟೇ ಜಯಿಸ್ಬೇಕಾ, ನಾನು ಶಿಲುಬೆ ಹೊತ್ಕೊಂಡು ನಡಿಬೇಕು. ಎಲ್ಲವುಗಳ ಮೇಲೆ ನೀನು ಶುಭ ಹೊಂದಬೇಕಾ, ನನ್ನ ಶಿಲುಬೆಯನ್ನು ನೀನು ಹೊತ್ತುಕೊಂಡು ನಡಿಬೇಕು. ಅಥವಾ ನಿಮ್ಮನ್ನು ನಿರಾಕರಿಸಬೇಕು, ಲೋಕ ನಿರಾಕರಿಸಬೇಕು, ನಿಮ್ಮ ಆಸೆಗಳು ನಿರಾಕರಿಸಬೇಕು, ನಿಮ್ಮ ಇಷ್ಟಾರ್ಥಗಳು ನಿರಾಕರಿಸಬೇಕು. ನನ್ನ ನಿಮಿತ್ತ ನೀವೇನು ನಷ್ಟ ಅಂತ ನೋಡ್ತೀರೋ ಅವುಗಳನ್ನೆಲ್ಲ ದೇವರು ನಿಮಗೆ ಲಾಭವಾಗಿ ಈ ಲೋಕದಲ್ಲಿ ಕೊಡ್ತಾನೆ. ಪ್ರಾಣವನ್ನು ಕೂಡ ಅಷ್ಟೇ ದೇವರಿಗಾಗಿ ನೀವು ತ್ಯಜಿಸೋದಾದರೆ, ನಿಮ್ಮ ಎಲ್ಲ ರಿಲೇಷನ್, ಅಕ್ಕ ತಂಗಿ, ಅಣ್ಣ ತಮ್ಮ, ದುಡ್ಡು ಏನೇ ಆಗಲಿ ನೀವು ದೇವರಿಗಾಗಿ ತಿರಸ್ಕರಿಸೋದಾದ್ರೆ, ದೇವರಿಗಾಗಿ ನೀವು ನಷ್ಟಪಡಿಸಿಕೊಳ್ಳೋದಾದ್ರೆ, ದೇವರು ಹೇಳ್ತಾರೆ ಅದನ್ನೆಲ್ಲ ನಾನು ಹಿಂದಿರುಗಿ ನಿಮಗೆ ಕೊಡ್ತೇನೆ. ಹಲ್ಲೆಲೂಯಾ. ನಾನು ಸುಳ್ಳು ಹೇಳಾಗಿದ್ರೆ ಆ ವಾಕ್ಯ ಕೆಳಗಡೆ ಹೋದ್ರಿ, ಹಾಗೆ ಆ ವಾಕ್ಯ ಹೋದ್ರಿ 24ನೇ ಲೂಕ ಹೋದ್ರಿ. ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ನಿನ್ನ ಪ್ರಾಣವನ್ನ ನೀನು ಉಳಿಸ್ಕೋಬೇಕಂತ ಹೇಳಿ ನೀನ್ ಪ್ರಯತ್ನ ಪಟ್ರೆ ತ್ಯಜಿಸ್ತೀರಾ, ಅದು ನೀನ್ ಕಳ್ಕೊಳ್ತಿ ಅಂತ ದೇವ್ರು ಹೇಳ್ತಾರೆ. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನೇ ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ತನ್ನನ್ನು ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನೀತಿವಂತರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣವನ್ನು ಹೊಂದಿರುವುದಿಲ್ಲ ಎಂದು ಅಂದನು. ಸಾಕು. ಹಾಗೆ ನೀನು ಕೆಲವು ವಾಕ್ಯಗಳು ಮತ್ತೆ ಬರೆದು ಸುವಾರ್ತೆ 13ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ಆ ಕಡೆ ಎಲ್ಲ ಓದ್ಕೊಂಡ್ ಬರುವಾಗ ಅಲ್ಲೆಲ್ಲ ವಾಕ್ಯ ಹೇಳ್ತದೆ, ಇದು ನನ್ನ ನಿಮಿತ್ತವಾಗಿ ಏನ್ ನೀವು ಕಳ್ಕೊಂತೀರೋ, ತ್ಯಜಿಸ್ತಿರೋ, ನಿರಾಕರಿಸ್ತಿರೋ ಅದನ್ನು ಮತ್ತೆ ನೀವು ಪಡ್ಕೊಳ್ತೀರಾ. ಮಹಿಮೆ ಒಂದಕ್ಕೆ ಪಡ್ಕೊಳ್ತೀರಾ, ಬಲದೊಂದಿಗೆ ಪಡ್ಕೊಳ್ತೀರಾ, ಕೃಪೆ ಒಂದಕ್ಕೆ ಪಡ್ಕೊಳ್ತೀರಾ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ನಾನು ದೇವ್ರಿಗೆ ಬಂದೆ, ನಾನು ಯೇಸುವನ್ನ ನಂಬದೆ, ನಾನು ಯೇಸುವನ್ನ ಹಿಂಬಾಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಯೇಸು ಹತ್ರ ಬಂದಾಗಿಂದ ಗೊತ್ತಿಲ್ಲ, ಏನೋ ಸೈತಾನ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ನಷ್ಟದ ಮೇಲೆ ನಷ್ಟ, ಆ ನಷ್ಟಗಳ ನಡುವೆ ಕೂಡ, ಆ ದುಃಖದ ನಡುವೆ ಕೂಡ ನಾನು ನನ್ನ ಯೇಸುವನ್ನ ಬಿಟ್ಟುಕೊಟ್ಟಿಲ್ಲ. ನಾನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೇನೆ. ಅನ್ನೋರು ಇಲ್ಲಿ ಯಾರಾದರೂ ಇದ್ರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ನನ್ನ ಹಿಂಬಾಲಿಸಿಕೊಂಡು ಬಂದಂಥ ಈ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ನೀನು ಏನು ಕಳ್ಕೊಂಡು, ಏನು ನಷ್ಟಪಡಿಸ್ಕೊಂಡು, ಏನೆಲ್ಲ ಬಿಟ್ಟು ಹೋಯ್ತೋ, ಸಮಾಧಾನ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಕುಟುಂಬದ ವಿಷಯಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಆಸ್ತಿ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದು ದೇವರು ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ನೀವು ಅವುಗಳನ್ನ ಹೊಂದಿಕೊಳ್ಳುವಿರಿ. ಯೇಸುವನ್ನ ನಂಬುದಾಗಿಂದ ಹಿಡಿದು ಇಲ್ಲಿವರೆಗೂ ಕ್ರಿಸ್ತನ ನಿಮಿತ್ತವಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಷ್ಟವಾಗಿದೆಯೋ ಅದನ್ನೆಲ್ಲ ಹಿಂದಿರುಗಿ ಈ ದಿನಗಳಲ್ಲಿ ದೇವರು ಕಟ್ಟಿಕೊಡುವಂತ ಸಮಯ ಅಂತ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನ. ಒಬ್ಬರು ಮಾತ್ರ ಹೋ ರಬ ಶಬ್ದವಾದಿಗಾರಗಸಿ ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಕೆಲವು ಜನರು ನಷ್ಟದ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಕೆಲವು ಜನರು ನಷ್ಟದ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದಾರೆ.
ಇದು ನಷ್ಟವೆಲ್ಲ ಲಾಭವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಇದು ಏನೆಲ್ಲ ನಷ್ಟವಾಗಿದೆ ಎಲ್ಲ ಡಬ್ಬಲ್ ಆಗಿ ದೇವರು ಹಿಂದಿರುಗಿ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಓ, ದೇವರು ಯೋಬನ ಜೀವನದ ಕುರಿತು ತಿಳಿಯಪಡಿಸ್ತಾ ಇದ್ದಾರೆ. ತನ್ನ ಮುಂದೆಗಡೆ ದೇವರು ಯೋಬನ ಚರಿತ್ರೆ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ಯೋಬನು ನನ್ನ ನಿಮಿತ್ತ, ನನಗಾಗಿ, ನನ್ನ ಹಿಂಬಲಿಸುವ ನಿಮಿತ್ತವಾಗಿ ಏನೆಲ್ಲ ಕಳ್ಕೊಂಡಿದ್ನೋ, ಏನೆಲ್ಲ ನಷ್ಟಪಡಿಸಿಕೊಂಡಿದ್ನೋ, ಏನೆಲ್ಲ ಬಿಟ್ಟು ಬಿಟ್ಟಿದ್ನೋ, ಅದನ್ನೆಲ್ಲ ಹಿಂದಿರುಗಿ ಎರಡರಷ್ಟು ಹೇಗೆ ನಾನು ಕೊಟ್ಟು ಮಾನಿಸಿದನೋ, ಇದು ಈ ದಿನಗಳು ನಿನ್ನ ಮಾನಿಸುವ ದಿನ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ನಿಮಿತ್ತ, ದೇವರಿಗಾಗಿ ನೀನ್ ಏನ್ ನಷ್ಟಪಡಿಸ್ಕೊಂಡೋ, ಓ, ದೇವರ ಆತ್ಮ ಶಕ್ತವಾಗಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳನ್ನ, ಕೆಲವು ಕುಟುಂಬಗಳನ್ನ, ಕೆಲವು ಮನೆಗಳನ್ನ, ಕೆಲವು ಬಿಸ್ನೆಸ್ಗಳನ್ನ, ಕೆಲವು ಕಾರ್ಯಗಳನ್ನ ದೇವರು ಈ ದಿನಗಳಲ್ಲಿ ಮಾನಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನಗೆ ಹೋದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ ಕೊಂಡು ಬರುವಂತ ದಿನಗಳಾಗಿದೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆ ಒದಗಿಸ್ತಾ ಇದ್ದಾನೆ. ಆ ರಬ ಶಬ್ದಬಾದಿಗಾರಗಸಿ ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಇದು ನಾನು ಈ ದಿನಗಳು ನಾನು ನಿನ್ನನ್ನು ಮಾನಿಸುವಂತ ಸಮಯ. ನಾನು ನಿನ್ನನ್ನು ಮಾನಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಸ್ತೇರ್ ರಾಣಿಯಾಗೋ ಸಮಯದಲ್ಲಿ ತನ್ನ ಚಿಕ್ಕಪ್ಪನು, ಅಲ್ಲಿ ಇಬ್ಬರು ಬರ್ತಾರೆ, ಹಾಮಾನನು ಮೊರ್ದೆಕಾಯಿ. ಹಾಮಾನನು ಮೊರ್ದೆಕಾಯಿ. ಅದರಲ್ಲಿ ಒಬ್ಬನು ರಾಜನಿಗೆ ಸಮೀಪವಾಗಿರ್ತಾನೆ. ಅವನೇನ್ ಮಾಡ್ತಾನೆ, ರಾಜನಿಗೆ ಇಲ್ದಿರೋದನ್ನೆಲ್ಲ ಹೇಳಿ, ಯಾರಿಗೂ ವಿರೋಧವಾಗಿ ಗೊತ್ತಾ, ದೇವರಿಗೆ ಇಷ್ಟದ ಪ್ರಕಾರವಾಗಿ, ದೇವರು ಹೇಳೋ ಪ್ರಕಾರವಾಗಿ ನಡೀತಾ ಇರುವಂತ ವ್ಯಕ್ತಿಗೆ ವಿರೋಧವಾಗಿ ಇನ್ನೊಬ್ಬನು ರಾಜನ ಮುಂದಗಡೆ ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ಇವನು ಸರಿ ಇಲ್ಲ, ಇವನು ಹಾಗೆ ಹಿಂಗೆ ಅವ್ನಿಗೆ ಹೆಂಗಾದ್ರೂ ಮಾಡಿ ನೇಣಿಗಾಕ್ಬೇಕಂತೇಳಿ ನೇಣಿಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ಅವನು ರಾಜನ ಹತ್ರ ಹೋಗಿ ಹೇಳಿದ ತಕ್ಷಣ ರಾಜ ಸರಿ ಆಯ್ತು ನೇಣಿಗೆ ರೆಡಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಇವನು ನೇಣನ್ನು ನೋಡಿಲ್ಲ, ಆದ್ರೆ ಇವನು ಮರಣವನ್ನ ನೋಡಿಲ್ಲ, ಇವನು ಈ ಹೋರಾಟವನ್ನ ನೋಡಿಲ್ಲ. ಅವುಗಳೆಲ್ಲ ಅವನ ಕಣ್ಣಿನ ಮುಂದೆಗಡೆ ಅತಿ ವೇಗದಲ್ಲಿ ಮುಂದೆಗಡೆ ಬಂದು ನಿಂತುಕೊಂಡಿದ್ರು ಕೂಡ ಅವುಗಳನ್ನ ಅವನು ನೋಡಿಲ್ಲ. ಅವನು ಮೊಣಕಾಲು ಹಾಕಿದ್ದು ದೇವರ ಮುಂದಗಡೆ, ಅವನ ಕೈಗಳನ್ನು ಎತ್ತಿದ್ದು ದೇವರ ಮುಂದಗಡೆ, ಅವನು ಮೊರೆ ಇಟ್ಟಿದ್ದು ಸರ್ವಶಕ್ತನ ಮುಂದಗಡೆ, ಅವನ ಕಣ್ಣೀರು ಹಾಕಿದ್ದು ಸರ್ವಶಕ್ತನ ಮುಂದಗಡೆ, ಅವನು ಹತ್ತಿದ್ದು ದೇವರ ಮುಂದಗಡೆ. ಅವನ ಪ್ರಾರ್ಥನೆಯನ್ನ ದೇವರು ಕೇಳಿದನು, ಅವನ ಮೊರೆಯನ್ನು ದೇವರು ಕೇಳಿದನು. ದೇವರು ನೋಡಿದ್ರು, ಅಯ್ಯಯ್ಯೋ ಇವು ನನ್ನ ಮಗ, ಇವು ನನ್ನ ವಿಷಯಗಳಲ್ಲಿ ಸರಿಯಾಗಿದ್ರು ಕೂಡ ಹೋರಾಟ ಇವನ ಬಿಡ್ತಾ ಇಲ್ಲ, ಮರಣ ಇವನ ಬಿಡ್ತಾ ಇಲ್ಲ, ವಿಧಿ ಇವನ ಬಿಡ್ತಾ ಇಲ್ಲ. ಈ ವಿಧಿಯನ್ನ ನಾನು ನನ್ನ ಮಗನಿಗಾಗಿ ಇವತ್ತು ಬದಲಾಯಿಸಿ ನನ್ನ ಮಗನನ್ನ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯಲು ಆಲೋಚನೆ ಮಾಡಿದ ಹಾಗೆ. ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾರೆ. ಕೆಲವು ಉರುಳು ನಿನ್ನ ಮುಂದಗಡೆ ಬಂದು ನಿಂತಿದೆ. ರಾಭಾ ಶಭಾ ರೇಖಮಾನ. ಕೆಲವು ಉರುಳು ನಿನ್ನ ಮುಂದಗಡೆ ಬಂದು ನಿಂತಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದೆಯಾ. ಆದ್ರೆ ಇಷ್ಟು ಹೋರಾಟದ ನಡುವೆಯೂ, ಎಷ್ಟು ಕಷ್ಟಗಳ ನಡುವೆಯೂ, ಎಷ್ಟು ಸಮಸ್ಯೆಗಳ ನಡುವೆಯೂ ನಿನ್ ದೇವರನ್ನ ಎದುರು ನೋಡ್ತಾ ಇದೀಯ. ರಬಾ ಶಬ್ದವಾದಿಗಾರಗ ಸಿರಿಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗಸಿ.
ಮೊರ್ದೆಕಾಯ್ ಹಾಮಾನ ನಡುವೆ ನಡೆದಂತ ಕೆಲವು ಕಾರ್ಯಗಳು ದೇವರು ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ದೇವರ ಹತ್ತಿರ ಇದ್ದವನಿಗೆ, ದೇವರ ಸಮೀಪದಲ್ಲಿರೋವನಿಗೆ ಒಂದು ರೂಲ್ಸ್ ಬರುವಾಗ ಆ ಆ ಒಂದು ಕಾರ್ಯವನ್ನು ನೋಡಿ ಅವನು ಗೋಳಾಡಿಲ್ಲ. ಅವನು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ದೇವರ ಹತ್ರ ಮಾತಾಡುವಾಗ ನನ್ನ ದೇವರು ಆ ನಿಯಮವನ್ನೇ ಬದಲಾಯಿಸಿದ್ರು. ಇದು ಕೆಲವು ನಿಯಮಗಳು, ಕೆಲವು ಕಾರ್ಯಗಳು ಈ ದಿನಗಳಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಬದಲಾಯಿಸುವುದಕ್ಕಾಗಿ ಹೋಗ್ತಾ ಇದ್ದಾರ. ಯಾವ ವ್ಯಕ್ತಿಗೆ ಊರುಳು ಸಿದ್ಧ ಮಾಡಿದ್ನೋ, ಯಾವ ವ್ಯಕ್ತಿಗೆ ಮರಣವನ್ನ ಸಿದ್ಧ ಮಾಡಿದನೋ, ಯಾವ ವ್ಯಕ್ತಿಗೆ ಕಷ್ಟವನ್ನ ರೆಡಿ ಮಾಡಿದ್ನೋ, ಅದೇ ವ್ಯಕ್ತಿಯನ್ನ ಆ ಕಷ್ಟಕ್ಕೆ ಒಳಪಡಿಸಿ, ಅದೇ ವ್ಯಕ್ತಿಯನ್ನ ಅಲ್ಲಿ ಉರುಳಿಗೆ ಒಳಪಡಿಸಿ ನನ್ನ ದೇವರು ರಾಜನ ಮುಂದೆಗಡೆ, ಎಲ್ಲ ಜಾತಿ ಜನಗಳ ಮುಂದೆಗಡೆ ಅವನನ್ನ ಮಾನಿಸಿದ ಹಾಗೆ ಇದು ಸ್ವರ್ಗದ ದೇವರು ಈ ದಿನಗಳಲ್ಲಿ ಮಗಳೇ ನಿನ್ನ ತಲೆಮಾರನ್ನ ಸ್ವರ್ಗದ ದೇವರು ಮಾನಿಸುವ ಪದ್ಧತಿ ಉಂಟು ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆಗಳನ್ನು ಒದಗಿಸ್ತಾ ಇದ್ದಾನೆ. ಓ ರಬ ಶಬ್ದವಾದಿಗಾರಗಸೆ ರಾಬ ದಡಗಾದಬು ರೇಖಮಾನ ಪ್ರೌಢ ಪ್ರಮಾಣ. ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇರುವಂತ ಆಲೋಚನೆಗಳನ್ನ ನನ್ನ ಕಿವಿಯಲ್ಲಿ ಕೇಳಿ ನಾನು ನುಡಿತಾ ಇದ್ದೇನೆ. ದೇವರ ಆತ್ಮನು ಕೆಲವು ಮಾತುಗಳನ್ನ ಮಾತಾಡಿದರುವ ಶಬ್ದವನ್ನು ಕೇಳಿ ನಾನು ಪ್ರವಾದಿಸ್ತಾ ಇದ್ದೇನೆ. ಇದು ಅನೇಕ ದಿವಸಗಳಿಂದ ಒಳ್ಳೆ ರೀತಿ ಆರ್ಬೇಕಂತ ಆಸೆ ಇದೆ, ಬಟ್ ಆರಕ್ಕಾಗ್ತಾ ಇಲ್ಲ. ರೆಕ್ಕೆಗಳೆಲ್ಲ ಕಟ್ಟಾಗಿ, ರೆಕ್ಕೆಗಳೆಲ್ಲ ಕತ್ತರಿಸಲ್ಪಟ್ಟದಾಗಿ ಇರೋ ಜಾಗದಲ್ಲಿ ಇರುವಂತಹ ಅವಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ನಿಧಿ ಎಂಬುದಾಗಿ ಹೇಳಿ ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಇದು ಆ ರೆಕ್ಕೆಗಳನ್ನೆಲ್ಲ ತೆಗೆದು ಬಿಸಾಕಿ ಒಂದು ಮಹಿಮೆಯ ರೆಕ್ಕೆಯನ್ನು ನೀನು ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಜೀಸಸ್ ಒಂದು ಮಹಿಮೆಯ ರೆಕ್ಕೆನ ನೀನು ಕೊಡುವಾಗ ಇಷ್ಟು ದಿವಸ ನಿನ್ನ ಕೈಲಿ ಆರಕ್ಕಾಗದೆ ಇರೋದು ಈ ರೆಕ್ಕೆ ಬಂದ ಮೇಲೆ, ಸೈನ್ಯಗಳ ಒಡೆಯನ್ನು ಮಾತಾಡ್ತಾ ಇದ್ದಾರೆ, ಈ ರೆಕ್ಕೆ ಬಂದ ಮೇಲೆ ಇನ್ನು 6 ತಿಂಗಳಲ್ಲಿ ನೀನು ಆರುವುದಕ್ಕಾಗಿ ಹೋಗ್ತಾ ಇದೆಯ. ರಾಬ ಶಬ ತಾಚಕಾದಬ ರೀಕಮಾನ ನಗಲಿ ದ ನೇಮ್ ಆಫ್ ಜೀಸಸ್. ತಡೆಗಳೆಲ್ಲ ಒಡಿಲಿ, ಶುಭವಾಗಲಿ, ಅದು ನೆರವೇರಲಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ಭಾನುವಾರ ಬೇರೆ ಕಡೆಗೆ ಕರ್ತನ ಆತ್ಮನ ಸೇವೆ ಕರ್ಕೊಂಡು ಹೋಗ್ತಾ ಇರೋ ದಾರಿನಲ್ಲೇ ದೇವರು ಒಂದು ಆಲೋಚನೆ ಕೊಟ್ಟರು. ನನಗೆ ಶಾಕ್ ಆಯ್ತು, ಯಾಕೆ ದೇವರು ಈ ಆಲೋಚನೆ ಕೊಡ್ತಾ ಇದ್ದಾರೆ ಅನ್ಕೊಂಡು ನಾನು ಹೋಗ್ತಾ ಇದ್ದೆ. ಅದು ಯಾವ ಆಲೋಚನೆ ಅಂದ್ರೆ, ಮರಿಯ, ಯೇಸು ಸ್ವಾಮಿಯ ತಾಯಿ ಆಗಿರುವಂತ ಮರಿಯ, ಈ ಮರಿಯ ಗರ್ಭಿಣಿ ಆಗಿದ್ದಾಳೆ. ಸೇಮ್ ಟೈಮ್, ಅದೇ ಸಮಯದಲ್ಲೇ ಎಲ್ಸಬೇತ್ ಎಂಬುದಾಗಿ ಹೇಳುವಂತವಳು ಕೂಡ ಗರ್ಭಿಣಿ ಆಗಿದ್ದಾಳೆ. ಎಲ್ಸಬೇತ್ ಎಂಬುದಾಗಿ ಹೇಳುವಂತಹ ಸ್ತ್ರೀಯ ಒಳಗಡೆ ಸ್ನಾನಿಕನಾಗಿರುವಂತ ಯೋಹಾನನಿದ್ದಾನೆ. ಈ ಮರಿಯಳ ಗರ್ಭದ ಒಳಗಡೆ ಯೇಸು ಕ್ರಿಸ್ತನಿದ್ದಾನೆ. ಈಗ ಒಂದು ದಿನ ಮರಿಯಳ ತೀರ್ಮಾನ ಮಾಡಿದ್ಲು, ನಾನು ಎಲ್ಸಬೇತನ್ನು ಹೋಗಿ ನೋಡಬೇಕು, ವಿಚಾರಿಸ್ಕೊಂಡು ಮಾತಾಡಿ ಯೋಗಕ್ಷೇಮ ಕೇಳಿ ಬರಬೇಕು ಅಂತ ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿ ಎಲ್ಸಬೇತಿನ ಮನೆಗೆ ಮರಿಯಳು ಹೋಗ್ತಾಳೆ. ಅಲ್ಲಿ ವಿಚಾರಿಸಿ ಯೋಗಕ್ಷೇಮ ಕೇಳ್ತಾ ಇರುವಾಗಲೇ ಆ ಎಲ್ಸಬೇತಿನ ಹೊಟ್ಟೆ ಒಳಗಡೆ ಇರುವಂತಹ ಆ ಮಗು ಈ ಮರಿಯಳ ಗರ್ಭದಲ್ಲಿರುವಂತ ಯೇಸುವನ್ನ ನೋಡಿ ಆ ಗರ್ಭದಲ್ಲೇ ಆ ಮಗು ಅಭಿಷೇಕದಲ್ಲಿ ಜಿಗಿದಾಡ್ತು. ಈ ದೃಶ್ಯ, ಈ ಕಾರ್ಯ ದೇವರ ಆತ್ಮ ನಾನು ಕೊಟ್ಟರು. ಹೋಗ್ತಾ ದಾರಿ ನಾನು ಯಾಕೆ ದೇವ್ರೆ
ಏನ್ ದೇವ್ರೆ, ಯಾಕೆ, ಏನು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೆ. ನನಗೆ ಅಷ್ಟು ಕ್ಲಿಯರ್ ಆಗಿಲ್ಲ. ಸರಿ, ಎಲ್ಲ ಆಯ್ತು, ಪ್ರಾರ್ಥನೆಗೆ ಹೋದ್ವಿ, ಎಲ್ಲ ಆಯ್ತು, ಪ್ರಸಂಗ ಸ್ಟಾರ್ಟ್ ಆಯ್ತು, ಪ್ರವಾದನೆ ದೇವ್ರ ಹಾಗೆ ಉಪಯೋಗಿಸ್ಕೊಂಡು ಯಾರ ಜೀವಿತದಲ್ಲಿ ಏನಿತ್ತು, ಏನೇನಾಗಿದೆ ಎಲ್ಲ ದೇವ್ರು ಮಾತಾಡಿ ಎಲ್ಲ ಹೇಳಿ ಲಾಸ್ಟ್ಗೆ ಒಂದು ಎಮ್ಮನ ಹತ್ರ ಬಂದ. ಆ ಎಮ್ಮ ಪ್ರೆಗ್ನೆಂಟ್. ಆಮೇಲೆ ಬಂದಿಲ್ಲ. ಆ ಪ್ರೆಗ್ನೆಂಟ್ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ದೇವರಾತ್ಮ ಮಾತಾಡ್ತಾ ಇದಾರೆ. ನಾನು ಹೇಳದ್ನಲ್ಲ, ಅದು ಈ ಮಗಳೇ ಅಂತ. ಹಲ್ಲೆಲೂಯಾ. ಆ ಮಗಳ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ದೇವರಾತ್ಮ ಹೇಳ್ತಾವ್ರೆ, ನಾನು ನೀನು ಬರಬೇಕಾರೆ ಮರಿಯಾ ಮತ್ತೆ ಎಲಿಸಬೆತ್ ಕುರಿತು ಅಂತ ತಿಳಿಯಪಡಿಸು, ಆಕೆ ಪ್ರೆಗ್ನೆಂಟ್ ಕುರಿತು ಅಂತ ತಿಳಿಯಪಡಿಸಿದ್ನಲ್ಲ, ಅದು ಇವಳೇ ಪ್ರೆಗ್ನೆಂಟು. ಆಮೇಲೆ ದೇವ್ರು ಹೇಳಿದ್ರು, ಪ್ರವಾದನೆ ಹೇಳಿದ್ರು, ಅಮ್ಮ ನೀನ್ ದೇವ್ರಿಗಾಗಿ ನಿಂತ್ರೆ ದೇವ್ರು ಮಾತಾಡ್ತಾ ಇದಾರೆ, ನಿನ್ನ ಹೊಟ್ಟೆ ಒಳಗಡೆ ಇರುವಂತ ಮಗು ಅದು ಅಭಿಷೇಕದ ಮಗು. ಹಲ್ಲೆಲೂಯ. ನಿನ್ನ ಹೊಟ್ಟೆ ಒಳಗಡೆ ಇರುವಂತ ಮಗು ಅದು ಅಭಿಷಕ್ತವುಳ್ಳ ಮಗು. ಎರಡನೇದಾಗಿ ಆ ಮಗು ಗಂಡು ಮಗು ಆಗಿರುತ್ತಂತ ದೇವರು ಮಾತಾಡಿದ್ರು. ಹಲ್ಲೆಲೂಯ. ಎಲ್ಲ ಆದ್ಮೇಲೆ ಆ ಹೊಟ್ಟೆ ಒಳಗಡೆ ಇರುವಂತ ಆ ಕೂಸಿಗೆ ಅಭಿಷೇಕಕ್ಕಾಗಿ ಅಭಿಷೇಕ ಮಾಡಿ ನಾನು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಸಭೆಯ ಪಾಸ್ಟರ್ ಅವ್ರ ತಾಯಿ ಪಕ್ಕದಲ್ಲಿ ನಿಂತಿದ್ರು. ದೇವರಾತ್ಮ ಹೇಳಿದ್ರು, ಆ ತಾಯಿಗೆ ಹೊಟ್ಟೆ ಮೇಲೆ ಕೈ ಇಡಕ್ಕೆ ಹೇಳು ಅಂತ. ನಾನು ಆ ತಾಯಿಗೆ ಹೇಳಿದ, ದೇವ್ರು ಹೇಳ್ತಿದ್ರೆ ಹೊಟ್ಟೆ ಮೇಲೆ ಕೈ ಇಡ್ರಿ ಅಂತ. ಆ ತಾಯಿ ಹೊಟ್ಟೆ ಮೇಲೆ ಕೈ ಇಟ್ಲು. ನಾನು ಸ್ಟಾರ್ಟ್ ಮಾಡಿದೆ. ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಸೈಲೆಂಟ್ ಆಗಿದ್ದಂತ ಹೊಟ್ಟೆ, ಆ ಹೊಟ್ಟೆ ಆಡ್ತಾ ಇದೆ. ಹಲ್ಲೆಲೂಯಾ. ಹೊಟ್ಟೆ ಜಿಗಿತಾ ಇದೆ, ಒದ್ದಾಡ್ತಾ ಇದೆ ಮಗು ಒಳಗಡೆ. ನಾನು ನೋಡಿದ ತಕ್ಷಣ ಭಯ ಬಂದ್ಬಿಡ್ತು. ನಾರ್ಮಲ್ ಆಗಿ ಸ್ವಲ್ಪ ಒದ್ದಾಡಿದ್ರೆ ಬಿಡು ಅನ್ಬೋದು, ನಾರ್ಮಲ್ ಆಗಿ ಸ್ವಲ್ಪ ಒದ್ದಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ನಾರ್ಮಲ್ ಆಗಿ ಒದ್ದಾಡಿಲ್ಲ, ಮಗು ಡ್ಯಾನ್ಸ್ ಮಾಡ್ತದೆ ಒಳಗಡೆ. ಫುಲ್ಲು ಹೊಟ್ಟೆಲ್ ಜಿಗದ, ಹೊಟ್ಟೆ ಎಗರ್ತಾ ಇದೆ, ಮೇಲೆ ಕೆಳಗೆ ಹೊಟ್ಟೆ ಎಗರುವಾಗ ನನಗೆ ಭಯ ಬಂದ್ಬಿಡ್ತು, ಎಲ್ಲಿ ಡೆಲಿವರಿ ಆಗ್ಬಿಡ್ತದೇನೋ ಅಂತ. ಹಲ್ಲೆಲೂಯ. ನನಗೆ ಭಯ ಬಂದ್ಬಿಡ್ತು, ಎಲ್ಲಿ ಡೆಲಿವರಿ ಆಗ್ಬಿಡ್ತದೇನೋ ಅಂತ ಹೇಳಿ. ರಾಬರ್ಟ್ ಅವ್ರು ಕೂಡ ನೋಡಿದ್ರು. ಸಾಕ್ಷಿ ಕರ್ಕೊಂಡು ಹೋಗ್ತೀವಿ, ಬೇಕಲ್ಲ, ನಾವು ಸುಮ್ಮನೆ ಏನು ಹೇಳಲ್ಲ, ಸಾಕ್ಷಿ ಇಟ್ಕೊಂಡ್ರೆ ನಾವ್ ಹೇಳೋಂಥದ್ದು. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಆ ಮಗು ಅಭಿಷೇಕದಲ್ಲಿ ತುಂಬಲ್ಪಡ್ತು. ಆ ಮಗು ಅಭಿಷೇಕದಲ್ಲಿ ಜಿಗಿದಾಡ್ತಾ ಇತ್ತು. ಹಲ್ಲೆಲೂಯ. ನನಗೆ ಭಯ ಆಗೋಯ್ತು. ಇನ್ನೊಂದು ಸೆಕೆಂಡ್ ನಾನು ಪ್ರಾರ್ಥನೆ ಮಾಡಿದ್ರೆ ಆ ಜಿಗಿತಕ್ಕೆ ಮಗು ಈಚೆ ಬಂದ್ಬಿಡ್ತದೇನೋ ಅಂತ ಹೇಳ್ಬಿಟ್ಟು ಪಟ್ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಿಲ್ಲಿಸ್ಬಿಟ್ಟೆ. ಹಲ್ಲೆಲೂಯ. ದೇವರ ಆತ್ಮನ ಕೂಡ ಆಲೋಚನೆ ಯಾವತ್ತು ವ್ಯರ್ಥ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನ ಕೂಡ ಆಲೋಚನೆ ಯಾವತ್ತು ವ್ಯರ್ಥ ಆಗಲ್ಲ. ದೇವರ ಆತ್ಮ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಈ ಸಭೆ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ನೀನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬಂದಂಥ ಕಾಲಗಳಲ್ಲಿ ನನ್ನ ನಿಮಿತ್ತವಾಗಿ ನೀನು ಏನು ಕಳ್ಕೊಂಡು, ಏನ್ ನಿನ್ ಕೈ ಬಿಟ್ಟೋಯ್ತು, ನಿನ್ನ ಜೀವನದಲ್ಲಿ ಏನ್ ನಷ್ಟ ಆಯ್ತೋ, ಇದು ನಾನು ಈ ದಿನಗಳಲ್ಲಿ ಆ ವಿಷಯಗಳಲ್ಲಿ ಆ ಕಾರ್ಯಗಳಲ್ಲಿ ನಾನು ನಿನ್ನನ್ನು ಮಾನಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ನಾನು ನಿನ್ನನ್ನು ಮಾನಿಸೋದಕ್ಕಾಗಿ ಹೋಗ್ತಾ ಇದ್ದೇನೆ. ಚಿಕ್ಕ ಮಿಡತೆ, ಚೂರಿ ಮಿಡತೆ, ದೊಡ್ಡ ಮಿಡತೆ, ಗುಂಪು ಮಿಡತೆ ಅಂತೂ ತಿಂದು ಬಿಟ್ಟಂತ ಎಲ್ಲ ವಿಷಯಗಳನ್ನ, ಕಾರ್ಯಗಳನ್ನ ನಾನು ಈ ದಿನಗಳಲ್ಲಿ ಮಾನಿಸಿ ನಾನು ನಿಮಗೆ ಕಟ್ಟಿಕೊಡ್ತೇನೆ ಎಂಬುದಾಗಿ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ. ರಬ ಶಬ್ದವಾದಿಕಾರಕ ಶ್ರೀಕಮಾನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಕಾರಕ ರಿಖಮಾನ ಬಾಧ ಡಗದಬು ರಿಖಮಾನ. ಪ್ರಾರಂಭದಲ್ಲಿ ದೇವರ ಆತ್ಮ ತೋರಿಸ್ಕೊಟ್ರು. ಕೆಲವು ಮನೆಯ ಆ ಕಡೆ ತುದಿ ಈ ಕಡೆ ತುದಿಯಲ್ಲಿ ಸರ್ಪ, 2 ಸರ್ಪ ತಲೆ ಎತ್ತಿ ಸಡೆ ಎತ್ತಿ ನಿಂತಿದೆ ಅಂತ ಹೇಳಿ ಅದಕ್ಕೆ ವಿರೋಧವಾಗಿ ನಾವು ಪ್ರಾರ್ಥನೆ ಮಾಡಿ ಎಲ್ಲ ಮುಗೀತು.
ಈಗ ಮತ್ತೆ ದೇವರ ಆತ್ಮ ಕೆಲವು ಮನೆಗಳನ್ನ ತೋರಿಸಿ ಮಾತಾಡ್ತಾ ಇದ್ದಾರೆ. ನಾನು ಆ ಕೆಲವು ಮನೆಗಳನ್ನ ದೇವ್ರು ತೋರಿಸ್ಬಿಟ್ಟು ಆ ಮನೆಯ ಮುಂದಗಡೆ ಕೆಲವು ಶಿಲುಬೆಗಳು ಹಾಕಲ್ಪಟ್ಟಿರೋದನ್ನ ದೇವ್ರು ತೋರಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ನಿನ್ನ ಮನೆಯ ಮೇಲೆ ದೇವರು ಇಳಿದಿದ್ದಾನೆ. ನಿನ್ನ ಮನೆಯ ಒಳಗಡೆ ದೇವರು ಇಳಿದಿದ್ದಾನೆ. ಇದು ನಿನ್ನ ಮನೆಗಳ ಮೇಲೆ ಕಲ್ವಾರಿ ಧ್ವಜ ಹಾರ್ತಾ ಇದೆ. ರಾಭ ಶಾಭ ಧಾಠ ಘಾಥ ರೀಕ ಮನ. ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಮುಗಿದ ಮೇಲೆ, ಈ ಆರಾಧನೆ ಮುಗಿದ ಮೇಲೆ ನಿನ್ನ ಮನೆಯ ವಾತಾವರಣ ಮಹತ್ವವಾಗಿ ಬದಲಾಗಿದೆ. ನಿನ್ನ ಮನೆಯ ವಾತಾವರಣ ಮಹತ್ವವಾಗಿ ಬದಲಾಗಿದೆ. ನಿನ್ನ ಮನೆಯ ವಾತಾವರಣ ಮಹತ್ವವಾಗಿ ಬದಲಾಗಿರುತ್ತೆ. ಇದು ಸೈನ್ಯಗಳ ಕರ್ತನಾಗಿರೋ ದೇವರ ನುಡಿಯ ರಬ ಶಬ್ದವಾದಿಗಾರಗಸೆ ರಿಖಾ ಬಾಬ ಧಾಠ ಖಾತಾಪ ಥಾ 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 ಶಪದ ರಿಖಮಾನ. Jesus. ಧಗಧಗ ಶಬ್ದವಾದಿಗಾರಗಸಿ ಓ ರಬ ಶಬ್ದವಾದಿಗಾರಗಚ್ಚರೀಕಮಾನ ಪ್ರೌಢ ಪ್ರಮಾಣ. ಎದ್ ನಿಂತ್ಕೊಳ್ಳಿ ಮಾ. ಓ ರಬ ಶಬಾದ ಜಗದವು. ದೇವರ ಆತ್ಮ ನನ್ನ ಹತ್ರ ಮಾತಾಡಿರೋ ಶಬ್ದ ಕೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ದೇವರು ನನ್ನ ಹತ್ರ ಮಾತಾಡಿದ್ರೆ ಇವತ್ತು ನಾನು ನಿನಗೆ ಬಿಡುಗಡೆ ಮಾಡ್ತೀನಿ ಅಂತ. ಕೆಲವು ದುಃಖದಲ್ಲಿ ಇವತ್ತು ನೀನು ಬಂದಿದ್ದೀನಿ. ಶಾಪಾಥ ಚಕಾತಬು ರೇಖಮಾನ ಪ್ರೌಢ ಪ್ರಮಾಣ. ಈ ಚರ್ಚೆಗೆ ಯಾಲೇಕಿಗೆ ನೀವು ಬೆಳಗ್ಗೆ ಬರಬೇಕಾದ್ರೆ ತುಂಬಾ ದುಃಖದಲ್ಲಿ ನೀವು ಬಂದಿದ್ದು. ಕೆಲವು ಭಾರದೊಂದಿಗೆ ನೀವು ಬಂದಿದ್ದು, ಕೆಲವು ವಿಷಯಗಳೊಂದಿಗೆ ನೀವು ಬಂದಿದ್ದು. ಇವತ್ತಾದ್ರೂ ಹೋದ್ರೆ ಏನಾದ್ರೂ ಬಿಡುಗಡೆ ಆಗುತ್ತೇನೋ ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಇಲ್ಲಿ ಬಂದಿರೋದು. ದೇವ್ರ ಆತ್ಮ ಮಾತಾಡ್ತಾರ ನಾನು ಮಾತಾಡ್ತಾ ಇದ್ದೀನಿ. ನೀವು ಬೆಳಗ್ಗೆ ಇಲ್ಲಿ ಬರುವಾಗ ಕೆಲವು ದುಃಖಗಳೊಂದಿಗೆ ನೀವು ಇಲ್ಲಿ ಬಂದ್ರಿ, ಕೆಲವು ಭಾರದೊಂದಿಗೆ ನೀವು ಇಲ್ಲಿ ಬಂದಿದ್ದೀರಿ. ಆದ್ರೆ ದೇವ್ರನ್ನ ಅಲ್ಲಿ ಮೇಲಿರುವಾಗ ದೇವ್ರನ್ನ ಹತ್ರ ಮಾತಾಡಿದ್ದು, ಆ ಮಗಳಿಗೆ ಹೋಗಿ ಹೇಳಿ ಇವತ್ತು ನಾನು ಆ ಮಗಳಿಗೆ ಬಿಡುಗಡೆ ಕೊಡ್ತೀನಿ ಅಂತ. ಇವತ್ತು ನಿಮ್ ದುಃಖ ನೀಗಲ್ಪಡುತ್ತೆ. ಯಾವ ವಿಷಯಗಳೊಂದಿಗೆ ನೀವು ಇಲ್ಲಿ ಬಂದಿದ್ದೀರಿ ಇವತ್ತು ಆ ವಿಷಯ ಎಲ್ಲ ನೀಗಲ್ಪಡ್ತದೆ. ಕಾರಣ ಬಿಡುಗಡೆ ಕೊಡ್ತೀನಿ ಅಂತ ಹೋಗಿ ಹೇಳು ಅಂತ ಹೇಳಿದ್ದು ಮನುಷ್ಯ ಅಲ್ಲ, ಸ್ವರ್ಗದ ದೇವರು. ಸ್ವರ್ಗದ ದೇವರು. ರಬಾ ಶಬ್ದವಾದಿಗಾರಗಸ್ಯ ರೇಖಾಮಾನ ಪ್ರೌಢ ಪ್ರಮಾಣ. ರಬಾ ರಬಾ ಶಬ್ದವಾದಿಗಾರಗಜ ರೇಖಮಾನ ಪ್ರೌಢ ಪ್ರಮಾಣ. ಠ ಠ ಠ ಠ ಶಫ ಫ ಫ ಥ ಠ ಖ ಥ ಪು ರೇಖಾ ಮನ ಪ್ರೌಢ ಪ್ರಮಾಣ ರಿಕಲ್ ಮನ ಶಬ್ದವಾದಿಗಾರಗಸ್ಸಿ. ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಆವಾಗಲೇ ಪರಿಶುದ್ಧಾತ್ಮನ ತಿಳಿಸ್ಕೊಟ್ಟ ಪ್ರಕಾರವಾಗಿ ಕೆಲವು ಚಿಕ್ಕ ಚಿಕ್ಕ ಆತ್ಮಗಳು ಕೆಲವು ಶರೀರಗಳನ್ನ ಹಿಡಿದು ಆಳ್ವಿಕೆ ಮಾಡ್ತಾ ಇದೆ ಅಂತ ಹೇಳಿ, ಆ ಹೋರಾಟಗಳಿಂದ, ಆ ಸ್ಪಿರಿಟ್ಗಳಿಂದ, ಆ ಬಂಧನಗಳಿಂದ ಇವತ್ತು ಸ್ವರ್ಗದ ದೇವರು ನಿಮ್ಮನ್ನ ಬಿಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನೀವು ನಂಬಿದ್ರೆ ದೇವರ ಮಹಿಮೆ ಕಾಣ್ತೀರ. ನೀವು ನಂಬಿದ್ರೆ ದೇವರ ಮಹಿಮೆ ಕಾಣ್ತೀರ. ರಾತ್ರಿ ಹೊತ್ತು ಸರಿಗೆ ನಿದ್ದೆ ಬರಲ್ಲ. ರಬಾ ಶಬ್ದವಾದಿಗಾಡಗ ಶ್ರೀಕಮಾನ. ನಿದ್ದೆನೇ ಇಲ್ಲಂತ ದೇವ್ರು ಹೇಳ್ತಾ ಇದ್ದಾರೆ. ನಿದ್ದೆ ಮಾಡಿ ಅನೇಕ ದಿವಸಗಳಾಯ್ತು ಅಂತ ದೇವ್ರು ಹೇಳ್ತಾ ಇದ್ದಾರೆ. ರಾ ಬಾ 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 ಶಾ ಬಾ ದಾಡ ಬಾ. ಕಣ್ಣು ಮುಚ್ಚಿದ್ರೆ ಭಯ, ಕಣ್ಣು ಮುಚ್ಚಿದ್ರೆ ಭಯ, ನಿದ್ದೆ ಇಲ್ಲ. ಯಾವ್ದ್ಯಾವ್ದೋ ಆತ್ಮಗಳು, ಯಾವ್ದ್ಯಾವ್ದೋ ಶಕ್ತಿಗಳು, ಯಾವ್ದ್ಯಾವ್ದೋ ಕಾರ್ಯಗಳು ನಿಮ್ಮ ಕಣ್ಣಿನ ಮುಂದಗಡೆ ಬರುವಂಗೆ. ನಿಜನಮ್ಮ? ಕರೆಕ್ಟಾ? ಕಷ್ಟದಲ್ಲಿ ದುಃಖದಲ್ಲಿ ಕೊಡುಪ. ನಾವೆಲ್ಲ ಇದೆಲ್ಲ ಮಾಡಲ್ಲ. ದೊಡ್ಡ ಚರ್ಚೆಗಳಲ್ಲಿ ನೋಡ್ತೀವಿ ನಾವು. ನಮ್ಮ ಚರ್ಚ್ನ ದೊಡ್ಡ ಚರ್ಚ್ ತರನ ನೋಡ್ಬೇಕು. ಅಲ್ಲೆಲ್ಲೂಯ್ಯ. ಈಗ ದೇವ್ರು ಮಾತಾಡಿದ್ರು. ನೀವು ಬರುವಾಗ ತುಂಬಾ ದುಃಖದಲ್ಲಿ ಬಂದಿದ್ದೀರಿ, ಕೆಲವು ವಿಷಯಗಳಲ್ಲಿ ತುಂಬಾ ಇದಾಗಿ ಬಂದಿದೆ. ನಿಜನಾ ಅದು? ಈಗ ಇಲ್ಲಿ
ಈಗ ಇಲ್ಲಿ ಇಟ್ಕೊಂಡು ದೇವ್ರ ಆತ್ಮ ಏನೇನ್ ಮಾತಾಡಿದ್ರೆ ಅದ್ರ ನಿಜಾನ ಸುಳ್ಳ ನೀವೇ ಹೇಳ್ರಿ. ಒಂದ್ ವಾರದಿಂದ ಮೈಕ್ ಹತ್ರ. ಸಮಾಧಾನ ಇಲ್ಲ. ಏನೋ ಒಂಥರ ಸಂಕಲ್ಪಂತಲಾದಂಗೆ ಹಾ. ನಿದ್ದೆ ಬರಲ್ಲ, ಏನೇನೋ ಯೋಚನೆ ಬರ್ತವೆ ತಲೆ. ಹ್ಮ್ ಸರಿಯಾಗಿಲ್ಲ ನಾನು. ಹ್ಮ್ ಹ್ಮ್ ಅದೆಲ್ಲ ಏನೇನಾಗ್ತದೆ ಅದೆಲ್ಲ ಯೋಚನೆ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಹ್ಮ್ ನಿರಳನೇ ಇಲ್ಲ. ಹ್ಮ್ ದುಃಖದಿಂದ ಬಂದಿದ್ದೀರಾ. ನಿಮ್ಮ ದುಃಖ ದೇವರು ನೋಡಿ ಇವತ್ತು ನಿಮ್ಮೊಟ್ಟಿಗೆ ದೇವರು ಮಾತಾಡಿದಾರ. ಕೇಳಿಸ್ಕೊಳ್ರಿ. ಆ ದುಃಖ ಎಲ್ಲ ಇವತ್ತು ಹೋಗಿ ಆ ದುಃಖ ಎಲ್ಲ ಇವತ್ತು ಸಂತೋಷವಾಗಿ ಮಾರ್ಪಡ್ತದೆ. ಇದಕ್ಕೆಲ್ಲ ಕಾರಣ, ಇದಕ್ಕೆಲ್ಲ ಸಮಸ್ಯೆ ಮಾಡ್ತಾರಂತ ಒಂದು ಆತ್ಮ ದೇವರು ತೋರಿಸ್ತಾ ಇದ್ದಾರೆ, ಒಂದು ಸ್ಪಿರಿಟ್ ದೇವರು ತೋರಿಸ್ತಾ ಇದ್ದಾರೆ. ಒಂದು ಹೆಣ್ಣಿನ ಆತ್ಮ, ಒಂದು ಹೆಣ್ಣಿನ ಶಕ್ತಿ, ಒಂದು ಹೆಣ್ಣಿನ ಸ್ಪಿರಿಟ್ ಎತ್ತರವಾಗಿ ನಿಂತಿರುವುದನ್ನ ದೇವರ ಆತ್ಮ ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಆ ಸ್ಪಿರಿಟ್ ಅಳಿಯಲ್ಪಡುತ್ತೆ. ಸ್ವರ್ಗದ ದೇವರು ಮಾತಾಡಿದರೆ ಇವತ್ತು ನಾನು ನಿನಗೆ ಬಿಡುಗಡೆ ಕೊಡ್ತೇನೆ ಅಂತ. ನೀವು ನಂಬಿದ್ರೆ ಈಗ ಆ ಬಿಡುಗಡೆ ಹೊಂದಿಕೊಳ್ಳುತ್ತೀರಾ. ನೀವು ನಂಬಿದ್ರೆ ಇವತ್ತು ಆ ಬಿಡುಗಡೆ ಕಾಣ್ತೀರಾ. ನೀವು ನಂಬಿದ್ರೆ ಇವತ್ತು ಆ ಬಿಡುಗಡೆ ನಿಮಗೆ ಜಯವಾಗಿ ಮಾರ್ಪಡ್ತದೆ. ಕಣ್ಣು ಮುಚ್ಕೊಳ್ಳಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ರಬಾ ಶಬ್ದವಾದಿಘಾರಕ ಶ್ರೀಖಮಾನ ಪ್ರೌಢ ಪ್ರಮಾಣ. ನಾನು ಈ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಈ ಮಗಳ ಸಮಾಧಾನ, ಶಾಂತಿ, ಆರೋಗ್ಯ, ಬಿಡುಗಡೆಯನ್ನ ನೊಂಗಿ ನಾಟ್ಯವಾಡ್ತಾ ಇರುವಂತಹ ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ಈ ಮಧ್ಯಾಹ್ನ ವೇಳೆಯಲ್ಲಿ ಅಥವಾ ಈ ಬೆಳಗಿನ ಸಮಯದಲ್ಲಿ ಕರ್ತನು ಆಜ್ಞಾಪಿಸಿದ ಮೇರೆಗೆ, ಕರ್ತನು ಕಟ್ಟಲೆ ಕೊಟ್ಟ ಮೇರೆಗೆ ನಾನು ಈ ಮಗಳಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಅಪ್ಪ ಹೇಳಿದ್ರು ಇವತ್ತು ನಾನು ಈ ಮಗಳಿಗೆ ಬಿಡುಗಡೆ ಕೊಡ್ತೀನಿ ಅಂತ. ಇವತ್ತಿನಿಂದ ಆ ಸ್ಪಿರಿಟ್ ನಿನ್ನ ಮುಂದೆಗಡೆ ಆಗಲಿ, ನಿನ್ನ ಒಳಗಡೆ ಆಗಲಿ, ನಿನ್ನ ಕುಟುಂಬದಲ್ಲಾಗಲಿ, ನಿನ್ನ ಮನೆಯಲ್ಲಾಗಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆ ಸ್ಪಿರಿಟ್ ಬಿಟ್ಟು ಹೋಗ್ತದೆ. ದೇವ್ರು ಹೇಳಿದ್ದಾರೆ ಇವತ್ತು ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ಹೊಂದ್ಕೋ. ಆ ಸ್ಪಿರಿಟ್, ಆ ಹೋರಾಟ, ಆ ಕಟ್ಟುಗಳು ಎಲ್ಲ ಆಚೆ ಬರಬೇಕು. ಮಗಳ ಶರೀರವನ್ನ ಬಿಟ್ಟು ಆಚೆ ಬರಬೇಕು. ಇನ್ನ ಮುಗೀತು. ಅಪ್ಪ ಹೇಳಿದ್ರು ಇನ್ನ ಈ ಎಲ್ಲ ಹೋರಾಟ ಕಾರ್ಯಗಳು ಒಳಗಡೆ ಇರ್ಲಿಕ್ಕೆ ಇನ್ನು ಸಾಧ್ಯ ಇಲ್ಲ. ಇದು ನಾನು 3 ಎಣಿಸ್ತೀನಿ, ಎಲ್ಲ ಕ್ಲಿಯರ್ ಆಗಿರ್ಬೇಕ. ಯೇಸುವಿನ ನಾಮದಲ್ಲಿ 1 2 ಯೇಸುವಿನ ನಾಮದಲ್ಲಿ 3 ಮತ್ತು ಎಲ್ಲ ಕ್ಲಿಯರ್ ಆಗಲಿ. ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಲಿ, ಎಲ್ಲ ಕ್ಲಿಯರ್ ಆಗಲಿ, ಕ್ಲಿಯರ್ ಆಗಲಿ. ಮೊತ್ತ ಕ್ಲಿಯರ್ ಆಗಲಿ, ಮೊತ್ತ ಕ್ಲಿಯರ್ ಆಗಲಿ. ಆ ಕಟ್ಟೆಗಳೆಲ್ಲ ಹೊಡೆಯಲಿ. ಅಪ್ಪ ಹೇಳಿದ್ರು ಇವತ್ತು ನಾನು ಮಗಳಿಗೆ ಬಿಡುಗಡೆ ಕೊಡ್ತೇನೆ. ಆ ಮಾತಿನ ಶಕ್ತಿಲಿ ಎಳೀಲಿ, ಆ ಮಾತಿನ ಶಕ್ತಿಲಿ ಕ್ರಿಯೆ ಮಾಡಲಿ. ಆ ಮಾತಿನ ಶಕ್ತಿ ಬಾ 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 ಬಾ. ಬರ್ಬೇಕು ಬರ್ಬೇಕು ಬರ್ಬೇಕು. ಆ ಜಾಗದಿಂದ ಆಚೆ ಕಡೆ ಬರ್ಲಿ. ಆ ಜಾಗದಲ್ಲಿ ಅಗ್ನಿ ಇಳಿಲಿ, ಇಳಿಲಿ, ಅಗ್ನಿ ಇಳಿಲ್ಲ ಜಾಗದಲ್ಲಿ ಇಳಿಲಿ. ಇನ್ನು ಆ ಸ್ಪಿರಿಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುವಿನ ನಾಮದಲ್ಲಿ ಕ್ಲಿಯರ್ ಆಗಲಿ. ಬಿಡುಗಡೆ ಒಂದು ಗಿಂದ್ರೆ ಕಲಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನೀನು ಇಲ್ಲದೆ ನಾನು ಈ ಲೋಕ
ಲೋಕದಲ್ಲಿ ಬದುಕಲಾರೇನು, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರಿ ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ಎಂತ ಒಳ್ಳೆಯ ದೇವರು ಏಸಯ್ಯ, ಎಂತ ಒಳ್ಳೆಯ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರಿ ಅಂತ ಒಳ್ಳೆ ದೇವರಪ್ಪ. ಎಂತ ಎಂತ ಒಳ್ಳೆ ದೇವರು యేసయ్య, ಒಳ್ಳೆಯ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆಯ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿಮ್ಮನ್ನ ನೀವು ನಿರಾಕರಿಸ್ರಿ, ನಿಮ್ಮ ಕಾರ್ಯಗಳು ನಿರಾಕರಿಸ್ರಿ, ನೀವು ನನ್ನ ಹಿಂಬಾಲಿಸ್ರಿ, ನೀವು ನನ್ನ ಹಿಂದೆಗಡೆ ಬನ್ರಿ. ನಾನು ಒಳ್ಳೆ ಕುರುಬನಾಗಿದ್ದೇನೆ, ನಾನು ಒಳ್ಳೆ ಬೋಧಕನಾಗಿದ್ದೇನೆ, ನಾನೇ ಬೆಳಕಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಹಿಂಬಾಲಿಸು. ಹಿಂಬಾಲಿಸುವಾಗ ಸುಮ್ಮನೆ ಹಿಂಬಾಲಿಸಬಾರದು. ನಿನ್ನನ್ನೇ ನೀನು, ನಿನ್ನ ಕಾರ್ಯಗಳು, ನಿನ್ನ ವಿಷಯಗಳು, ನಿನ್ನ ಚಿಂತೆ, ನಿನ್ನ ಆಲೋಚನೆ, ನಿನ್ನ ಎಲ್ಲ ಬದ್ಧದ ತೀರ್ಮಾನಗಳನ್ನ ಎಲ್ಲ ನಿರಾಕರಿಸಿ ನೀನು ನನ್ನ ಶಿಲುಬೆಯನ್ನ ಅಥವಾ ನನ್ನ ಶಿಲುಬೆಯನ್ನು ಒತ್ತಿಕೊಂಡು ನನ್ನ ಹಿಂದೆಗಡೆ ಬರೋದಾದ್ರೆ, ಇದೋ ನಾನು ನಿನಗೆ ಒಳ್ಳೆ ದೇವರಾಗಿರ್ತೇನೆ, ನಾನು ನಡೆಸೋನಾಗಿರ್ತೇನೆ. ನಾನು ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿಯೇ ನನ್ನ ಹಿಂಬಾಲಿಸು ಅಂತ ಹೇಳ್ತಾ ಇರೋದು. ನನ್ನನ್ನು ಹಿಂಬಾಲಿಸಿಕೊಂಡು ಬರುವಂತವನ್ನ ನಾನು ನಡೆಸೋನಾಗಿರ್ತೇನೆ, ನಾನು ಕಾಯೋನಾಗಿರ್ತೇನೆ, ನಾನು ಮುಂದೆಗಡೆ ನಿಲ್ಲುವನಾಗಿರ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಒಂದು ದೃಶ್ಯವನ್ನ ತಿಳಿಯಪಡಿಸ್ತಾ ಇದ್ದಾರೆ, ನಡೆದ ಒಂದು ಘಟನೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಇದೊಬ್ಬ ಮನುಷ್ಯ ಯೆರಿಕೋ ಊರನ್ನ ಬಿಟ್ಟು ಯೆರೂಸಲೇಮಿಗೆ ಹೋಗುವಂತ ಆ ಘಟದಾರಿಯಲ್ಲಿ
ಆತನ ಘಟವನ್ನು ಹತ್ತಿ ಇಳಿದು ಬರ್ತಾ ಇರುವಾಗ ಕೆಲ ಕಳ್ಳರು ಬಂದು ಅವನ ಹಿಡಿದು ಹೊಡೆದು ಅರಬರ ಜೀವ ಮಾಡಿ ಅವನ ಹತ್ರ ಇರೋದನ್ನೆಲ್ಲ ಕಿತ್ತುಕೊಂಡು ಹೋದ್ರು. 2 ತರದ ನಷ್ಟ, 3 ತರದ ನಷ್ಟ, 3 ತರದ ನಷ್ಟ, 1 ಅಥವಾ 4 ತರದ ನಷ್ಟ. 4 ತರದ ನಷ್ಟ. 1 ಸಮಯ ನಷ್ಟ. 2 ಆರೋಗ್ಯ ನಷ್ಟ. 3 ಮಾನ ನಷ್ಟ. 4 ಅವನ ಹತ್ರ ಇದ್ದ ವಸ್ತುಗಳ ನಷ್ಟ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ದೇವ್ರು ನಿಮಗೆ ಆಲೋಚನೆ ಕೊಡ್ತಾ ಇದ್ದಾನೆ. ನಿನ್ನ ಜೀವನದಲ್ಲಿ ಈ 4 ಕಾರ್ಯಗಳಲ್ಲಿ ಏನು ನಷ್ಟ ಆಗಿದೆ? ಸಮಯನ, ಆರೋಗ್ಯನ, ಮಾನವ ಅಥವಾ ನಿಮ್ಮ ಹತ್ರ ಇರುವಂತ ಐಶ್ವರ್ಯನ. ಈ 4 ಕಾರ್ಯಗಳಲ್ಲಿ ಏನು ನಷ್ಟ ಆಗಿದೆಯೋ ಆ ನಷ್ಟದ ಮುಂದಗಡೆ ಒಬ್ಬ ಒಳ್ಳೆ ಸಮಾರ್ಯದವನು ಬಂದು ನಿಲ್ತಾ ಇದ್ದಾನೆ. ಜೀಸಸ್, ಜೀಸಸ್. ಈ 4 ವಿಷಯಗಳಲ್ಲಿ ನಿನ್ನ ಜೀವಿತದಲ್ಲಿ ಏನ್ ನಷ್ಟ ಆಗಿದೆಯೋ ಆ ನಷ್ಟದ ಮುಂದಗಡೆ ಒಬ್ಬ ಒಳ್ಳೆ ಸಮಾರ್ಯದವನು ಈ ದಿನಗಳಲ್ಲಿ, ಈ ಗಳಿಗೆಯಲ್ಲಿ ಅವನು ನಿನ್ನ ನಷ್ಟದ ಮುಂದಗಡೆ ಅವನು ಬಂದು ನಿಂತ್ಕೊಳ್ತಾ ಇದ್ದಾನೆ. ಅವನು ನಿಂತುಕೊಂಡ್ರೆ, ಅವನು ಬಂದು ಬಿಟ್ರೆ, ಅವನು ಸ್ಟಾರ್ಟ್ ಮಾಡಿದ್ರೆ ರಬಾ ಶಬ್ದವಾದಿಗಾರಗಸಿ. Jesus, 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 Jesus. ಸಮಯ ಇಷ್ಟೊತ್ತಿಗೆ ನಿನಗೆ ಬಿಡುಗಡೆ ಆಗಿ ನಿನ್ನ ಅಭಿವೃದ್ಧಿ ಸ್ಥಾನಕ್ಕೆ ಬರ್ಬೇಕಾಗಿರೋ ಸಮಯ ಎಷ್ಟೋ ದಿನದ ಹಿಂದೆಗಡೆ ಇತ್ತು. ಶತ್ರು ಸಮಯ ನುಂಗಾಗ್ಬಿಟ್ಟ. ಆದ್ರೆ ದೇವರು ಆ ಸಮಯವನ್ನ ಇವತ್ತು ನಿನಗೆ ಕಟ್ಟಿಕೊಡೋದಕ್ಕಾಗಿ ಹೋಗ್ತಾ ಇದಾರ. ಎರಡರಾಗಿ ಮಾನ ನಷ್ಟ ಆಗಿದ್ರೆ, ನಿನ್ನ ಮರ್ಯಾದೆ ನಷ್ಟ ಆಗಿದ್ರೆ, ಅದರ ಮುಂದಗಡೆ ಕರ್ತನ ಬಂದು ನಿಲ್ಲೋನಾಗಿದ್ದಾನ. ನಿನಗೆ ಹೋದ ಮಾನಕ್ಕೆ ಬದಲಾಗಿ 2ರಷ್ಟು ಅವನ ಕಟ್ಟಿಕೊಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ರಭಾ ಶಬ್ದವಾದಿಗಾರಗಸಿ ರೀಕಾ ಬಾಬಾ ದಾಟಗಾತಬು ರೀಕಮಾನ. 3ನೇದಾಗಿ ನಿನ್ನ ಆರೋಗ್ಯ ನಷ್ಟ ಆಗಿದ್ರೆ ಆ ಆರೋಗ್ಯದಿಂದ ನಿನಗಾಗಿರೋ ಗಾಯವನ್ನ ಅವನು ಕಟ್ಟುವುದಕ್ಕಾಗಿ ಹೋಗ್ತಾನೆ. ಅವನು ಕಟ್ಟುವುದಕ್ಕಾಗಿ ಹೋಗ್ತಾನೆ. ಅವನ ಕೈಯಲ್ಲಿ ಎಣ್ಣೆ ಇದೆ, ಅವನ ಕೈಯಲ್ಲಿ ದ್ರಾಕ್ಷಾರಸವಿದೆ. ಇದು ನಿನ್ನ ಮನಸ್ಸಿಗೆ ಆಗಿರೋ ಗಾಯವನ್ನ ಅವನು ಕಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅವನು ಆರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಬಾ ಬಾ ದ ಡಗ ದ ಬೋ ರೀಕ ಮಾನ. ನಾಲ್ಕನೇದಾಗಿ ದೇವರು ಮಾತಾಡ್ತಾ ಇದಾರ. ನಿನ್ನ ಹತ್ರ ಇಂದ ಏನ್ ಐಶ್ವರ್ಯ, ಅನುಗ್ರಹ, ಸಮೃದ್ಧಿ ನಷ್ಟ ಆಗಿದೆಯೋ ಅದನ್ನ ಅವನ ಹಿಂದಿರುಗಿ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಇಲ್ಲಿ ಯಾರಾದ್ರೂ ಒಪ್ಪೋರಿದ್ರೆ ಎದ್ದು ನಿಂತ್ಕೊಳ್ರಿ, ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಯಾರಾದ್ರೂ ಒಪ್ಪೋರಿದ್ರೆ, ಎಸ್ ಎಂಬುದಾಗಿ ಹೇಳುವಂತವ್ರಿದ್ರೆ ಎದ್ದು ನಿಂತ್ಕೊಳ್ರಿ. ನಾನು ಅವರುಗಳಿಗಾಗಿ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ರಬಾ ಶಬ್ದವಾದಿಗಾರಗ ಶ್ರೀಕಮಾನ ಪ್ರೌಢ ಪ್ರಮಾಣ ದಗದಗ ಶಬ್ದವಾದಿಗಾರಗಜ ರೀಕಮಾನ ಪ್ರೌಢ ಪ್ರಮಾಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ದೇವರೊಟ್ಟಿಗೆ ಮಾತಾಡ್ರಿ. ಎಲ್ಲರೂ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. ನಿನ್ ಜೀವನದಲ್ಲಿ ಏನ್ ನಷ್ಟ ಆಗಿದೆಯೋ ಇವತ್ತು ನಾನು ದೇವರು ಕಟ್ಟಿಕೊಡೋದಕ್ಕಾಗಿ ಹೋಗ್ತಾನ.
ನಾನು ನಿನ್ನ ತಲೆ ಮೇಲೆ ಕೈ ಇಡ್ತೀನಿ. ದೇವರ ಶಕ್ತಿ ನಿನ್ನ ಮೇಲೆ ಇಳಿತದೆ. ದೇವರ ಶಕ್ತಿ ನಿನ್ನ ಮೇಲೆ ಇಳಿಯುವಾಗ ನಿನ್ನಲ್ಲಿ ಏನೋ ನಡೆಯುತ್ತೆ. ಅವನು ಮುಟ್ಟಿದ್ರೆ ಏನೋ ನಡೆಯುತ್ತೆ. ಓ, ನಿನಗೆ ಮಾನ ನಷ್ಟ ಆಗಿದ್ಯಾ? ನಿನಗೆ ಮಾನ್ಯ ಹೋಗಿದ್ಯಾ? ಒಂದು ವೇಳೆ ಸಮಯ ನಷ್ಟ ಆಗಿದ್ಯಾ? ಸಮಯ ಜೀವಿತ ನಷ್ಟ ಆಗಿದ್ಯಾ? ಮೂರನೇದಾಗಿ ಆರೋಗ್ಯ ನಷ್ಟ ಆಗಿದ. ಓ, ನಾಲ್ಕನೇದಾಗಿ ನಿನ್ನ ಐಶ್ವರ್ಯ ನಷ್ಟ ಆಗಿದ್ಯಾ? ನೀನು ಏನು ಇಲ್ಲದೆ ಬರಿಗೈಯಾಗಿ ನಿಂತಿದ್ಯಾ? ನೀನ್ ಏನು ಇಲ್ದಿರ ಬರಿಗೈಯಾಗಿ ನಿಂತಿದ್ರು ಕೂಡ ನೀನು ಭಯಪಡ ಅವಶ್ಯಕತೆ ಇಲ್ಲ. ಇದೋ ನಿನ್ನ ಮುಂದಗಡೆ, ಇದೋ ನಿನ್ನ ಎದುರುಗಡೆ, ಇದೋ ನಿನ್ನ ಮುಂದಗಡೆ ನನ್ನ ಯೇಸು ಬರುವುದಕ್ಕಾಗಿ ಹೋಗ್ತಾ ಇದ್ದಾನ. ನಾನು ಯೇಸು ನಿನ್ನ ಮುಂದಗಡೆ ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕಣ್ಣು ನೀರನ್ನು ಒರೆಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಗೋಳಾಟವನ್ನು ನೀಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಹೃದಯದಲ್ಲಿ ಆಗಿರುವ ಗಾಯವನ್ನು ನೀಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಓ ರಬಾ ಶಬ್ದವಾದಿಗಾರಗಿಸಿ ಠಾ 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 in the name of Jesus. Oh, Rababa. Ta 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 shaba ta 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 ba. Jesus, Jesus, Jesus. Jesus, Jesus. Yesu, Yesu. Rababa ta ta ka ta ba. Raba shamdavadigaragasi. Ta 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 ta. Ta ta shaba ta ta ka ta ba. ಬಾದ ಡಾಗಾದವು ರೀಕಮಾನ ಪ್ರೌಢ ಪ್ರಮಾಣ ದಗದಗ ಶಬ್ದವಾದಿಗಾರಗಸಿ. ಯೇಸು ನಿಮ್ಮನ್ನ ಮುಡ್ತಾ ಇದ್ದಾರೆ. ಯೇಸು ನಿನ್ನ ಮುಂದಗಡೆ ಬಂದಿದ್ದಾರೆ. ಯೇಸು ನಿನ್ನ ಮುಂದಗಡೆ ಬಂದಿದ್ದಾರೆ. ನಿನ್ನ ಕಣ್ಣೀರು ಒರೆಸ್ತಾರೆ. ನಷ್ಟ ಎಲ್ಲ ಲಾಭವಾಗಿ ಮಾರ್ಪಡಿಸ್ತಾರೆ. ಎಲ್ಲ ಕಳ್ಕೊಂಡು ಒಂಟಿಯಾಗಿ ಅನುಭವಿಸ್ತಾ ಇರುವಂತ ವೇದನೆ, ಎಲ್ಲ ಸಮಸ್ಯೆಗಳ ಮೇಲೆ ಅವನು ತೀರ್ಮಾನ ಮಾಡಿದ್ದಾನೆ. ಓ ರಬಾ ಶಬ್ದವಾದಿಗಾರಗಸಿ. ಎಸ್ ಜೀಸಸ್, 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 ಜೀಸಸ್. ರಬಾ ಬಾಬಾ ದಾಡಾಗಾದಬಾ ರಿಕಾ ಬಾದಾಡಾಗಾದಬು ರಿಕಮಾನ. ಓ ರಿಕಾ ಮನ ಪ್ರೌಢ ಪ್ರಮಾಣ. ಎಲ್ಲರ ಮೇಲೆ ದೇವರ ಕರ ಇಳೀಲಿ. ಎಲ್ಲರ ಮೇಲೆ ದೇವರ ಕರ ಇಳೀಲಿ. ಠಾ 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 ಠಾ. ಓ in the name of Jesus. Shabadadadadaba rigamana. Badadagadaba rigamana. ದೇವರ ಕಾರ್ಯ ನಡೀಲಿ. ಪರಲೋಕದ ಕಾರ್ಯ ನಡೀಲಿ. ಜೀಸಸ್. ಯೇಸುವಿನ ಮುಂದಗಡೆ ಬಂದಿದ್ದಾರೆ. ಯೇಸು ನಿನ್ನ ಮುಂದಗಡೆ ಬಂದಿದ್ದಾರೆ. ನೀನ್ ಯಾವ ರೀತಿ ನಿನ್ನ ವೇದನೆ ತೋರ್ಪಡಿಸ್ಲಿಕ್ಕೆ ಆಗ್ತದೋ, ಯಾವ ರೀತಿ ನಿನ್ನ ಅಪ್ಪನ ಹತ್ರ ಮಾತಾಡಕ್ ಆಗುತ್ತೋ, ನೀನು ಯಾವ ರೀತಿ ದೇವ್ರ ಹತ್ರ ಕೇಳಕ್ ಆಗುತ್ತೋ ಕೇಳ್ಕೋ. ರಬಾ ಶಬ್ದವಾದಿಗಾರಗಸಿ ಬಾದ ಡಗಾದ ಬೂರಿಕಾ ಮನ ಠಾ 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 ta 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 pa ta ta ka ta bu rika pa pa pa. Wow. Raba baba da da ga da ba rikamana. Oh. ಯೇಸು ನಿನ್ನ ಮುಂದಗಡೆ ಬರ್ತಾ ಇದ್ದಾರೆ. ನನ್ನೇಸು ನಿನ್ನ ಮುಂದಗಡೆ ನಿನ್ನ ಮುಟ್ಟುವುದಕ್ಕಾಗಿ ಬರ್ತಾ ಇದ್ದಾರೆ. ಅವನು ಒಳ್ಳೆ ಸಮಾರ್ಯದವನಾಯ. ಓ ನಡೀಲಿ ನಡೀಲಿ ನಡೀಲಿ.
ದೇವರ ಕಾರ್ಯ ನಡೆಯಲಿ. Touch. Touch. Fire in the name of Jesus. Rabba Shamda Badigaragasi. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಗ ದಗ ಶಬ್ದ ಬಾದಿಗಾರಗಸಿ. ಓ ರಬಾ ಶಬ್ದ ಬಾದಿಗಾರಗಸಿ. ದೇವರೇ ಸರ್ವಶಕ್ತನಾದ ದೇವರೇ, ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಕ್ಕೆ ಸ್ತೋತ್ರ. ಅಪ ಮಹಿಮೆ ನಿಮಗೆ. ಪ್ರತಿಯೊಬ್ಬರ ಮುಂದಗಡೆ ಹೋಗಿ ನಿಂತುಕೊಂಡಿದ್ದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರ ಸಮಸ್ಯೆಗಳ ಮುಂದಗಡೆ ನೀವು ಹೋಗಿ ನಿಂತುಕೊಂಡಿದ್ದಕ್ಕೆ ಸ್ತೋತ್ರ. ಎಲ್ಲವನ್ನ ಹಿಂದಿರುಗಿ ಕೊಟ್ಟಿದ್ದಕ್ಕೆ ಸ್ತೋತ್ರ. ಇವರುಗಳನ್ನ ಅನುಗ್ರಹಿಸಿದಕ್ಕೆ ಸ್ತೋತ್ರ. ಇವರುಗಳನ್ನ ಮಾನಿಸಿದಕ್ಕಾಗಿ ಸ್ತೋತ್ರ. ಮತ್ತ ಇವರ ಚರಿತ್ರೆಯನ್ನೇ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲಿ. ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ನಾವು ತಗ್ಗಿಸ್ತಾ ಇದ್ದಾವೆ. ನೀವು ಹೆಚ್ಚಿಸಲ್ಪಡಬೇಕು. ಇವರ ಎಲ್ಲ ಭವಿಷ್ಯತ್ ಅನುಗ್ರಹಿಸಲ್ಪಡಲಿ. ಸಕಲ ಸ್ತುತಿಗಾನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಕರ್ತನ ಹೆಸರಿನಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಆಶೀರ್ವಾದ ಉಂಟು ಅಂತ ಹೇಳಿ ದೇವರು ಈ ಮಕ್ಕಳ ಅನುಗ್ರಹಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ